शन्नो मित्रश्चं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्मावादिशं प्रथमवादिशं सत्यमवादिशं तन्मामावीत तद्वक्तारमावीत आवीन् माम् आवीद्वक्तारम् ॐ शान्तिः 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 ॐ सहनावतु सहनो भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्तिः 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 ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्तो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारथ्यं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानंद सरस्वती महासद्गुरुभ्यो नमः अधीः भगवो ब्रह्मा यस्माज्जातं जगत्सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः यैर्मे गुरुभिः पूर्वं पदवाक्यप्रमाणतः व्याख्याताः सर्ववेदान्तास्तानित्यं प्रणतोऽस्म्यहम् तैत्तरीयकसारस्य मयाचार्यप्रसादतः विस्पष्टार्थरुचीनां हि व्याख्येयं सम्प्रणीयते ಲೌಕಿಕಾನಂದದ ತಾರತಮ್ಯವನ್ನು ಹೇಳ್ತಾ ಇದ್ದಾರೆ. ಲೌಕಿಕಾನಂದದ ತಾರತಮ್ಯವನ್ನು ಗುರುತಿಸ್ತಾ ವಿಷಯಗಳು ಬದಲಾದಾಗೆ ವಿಷಯಗಳ ಉತ್ತಮವಾದಂತಹ ವಿಷಯವನ್ನು ಸೇವಿಸುವುದಕ್ಕೆ ನಮ್ಮ ಮನಸ್ಸು ಉತ್ತಮವಾಗಿರಬೇಕು. ಇದೇ ಪ್ರಪಂಚ ಎಲ್ರಿಗೂ ಇದೆ. ಇದೇ ಪ್ರಪಂಚ ಇದ್ದರೂ ಕೂಡ ಕೆಲವರಿಗೆ ಸಿನಿಮಾ ನಾಟಕಗಳಲ್ಲಿ ಮನಸ್ಸು ಹೋಗುತ್ತೆ, ಕೆಲವರಿಗೆ ಕಾವ್ಯಾದಿ ಓದೋದ್ರಲ್ಲಿ ಮನಸ್ಸು ಹೋಗುತ್ತೆ, ಕೆಲವರಿಗೆ ಪುರಾಣಾದಿಗಳನ್ನು ಓದೋದ್ರಲ್ಲಿ ಮನಸ್ಸು ಹೋಗುತ್ತೆ, ಕೆಲವರಿಗೆ ವೇದಾಂತಾದಿಗಳನ್ನು ಅಭ್ಯಾಸ ಮಾಡಿ ಮನಸ್ಸನ್ನು ಸಮಾಧಾನ ಪಡಿಸ್ಕೊಳ್ಳೋದ್ರಲ್ಲಿ ಮನಸ್ಸು ಹೋಗುತ್ತೆ. ಅಂದರೆ ಒಂದೇ ಪ್ರಪಂಚದಲ್ಲೇ ಇರೋದು, ಇದು ಎಲ್ರಿಗೂ ಸಮಾನವಾಗಿದೆ ಇಲ್ಲೇನೆ. ಹಾಗಿದ್ದರೂ ಇವ್ರಿಗೆ ಯಾಕೆ ಇದರಿಂದ ಆನಂದವಾಗುತ್ತೆ, ಅವ್ರಿಗೆ ಯಾಕೆ ಅದರಿಂದ ಆನಂದವಾಗುತ್ತೆ ಅಂದರೆ ಅವರ ಮನಸ್ಥಿತಿ ಅದು. ಅಂದರೆ ಉತ್ತಮವಾದ ವಿಷಯವನ್ನು ಅನುಭವಿಸುವುದಕ್ಕೂ ಕೂಡ ಮನಸ್ಸು ಆ ರೀತಿಯಾದಂತಹ ಒಂದು ಸಂಸ್ಕಾರವನ್ನು ಹೊಂದಬೇಕು. ಮನಸ್ಸು ಕೂಡ ಸಮಾಧಾನ ಶಾಂತಿಯನ್ನು ಪಡ್ಕೋಬೇಕು. ಮನಸ್ಸು ಎಷ್ಟು ತಿಳಿಯಾಗಿರುತ್ತೋ ಸಮಾಧಾನವಾಗಿರುತ್ತೋ ಆಗ ಅಂತಹ ವಿಷಯದಿಂದ ನಮಗೆ ಸುಖ ಬರುತ್ತೆ. ಆ ವಿಷಯ ಇದೇನು ಮಾತ್ರ ಸುಖ ಬರೋಲ್ಲ, ಆ ವಿಷಯ ಇದ್ದರೂ ಅದನ್ನು ಅನುಭವಿಸುವಂತಹ ಮನಸ್ಥಿತಿ ನಮಗಿರಬೇಕು. ಅದರಿಂದ ನೋಡಿ, ಒಂದು ಟಿಪ್ಪಣಿ ಬರೆದಿದ್ದಾರೆ ಸ್ವಾಮಿಗಳು, ವಿಷಯವು ಉತ್ತಮವಾದಂತೆ ಆನಂದವೂ ಉತ್ತಮವಾಗುತ್ತದೆ ಎಂದು ತಿಳಿಸುವುದಕ್ಕೆ ಕೆಳಗಿನಂತಸ್ತಿನ ವಿಷಯದಲ್ಲಿ ಅಕಾಮಹತತ್ವವನ್ನು ಹೇಳಿದೆ ಅಂತ. ನಮಗೆ ವೈರಾಗ್ಯ ಅನ್ನೋದನ್ನ ಏನು ಹೇಳ್ತಾ ಇದೆ ಶಾಸ್ತ್ರ ನೋಡ್ರಪ್ಪ, ವೈರಾಗ್ಯ ಅಂದರೆ ಎಲ್ಲ ಬಿಟ್ಟು ಓಡೋಗಿ ಅಂತ ಅರ್ಥ ಅಲ್ಲ. ಇದಕ್ಕಿಂತ ಉತ್ತಮವಾದಂತಹ ವಿಷಯವನ್ನು ನಾನು ನಿನಗೆ ಒದಗಿಸಿಕೊಡ್ತೇನೆ. ನೀನು ವಿಷಯಗಳಿಂದ ಸುಖ ಅಂತ ಬಯಸ್ತಾ ಇದೀಯಾ, ಆದರೆ ನಿನಗೆ ನಿನ್ನ ಮನಸ್ಥಿತಿಯನ್ನು ಸ್ವಲ್ಪ ಮಾರ್ಪಡಿಸ್ಕೋ, ತಿಳಿ ಮಾಡ್ಕೋ. ಇದಕ್ಕಿಂತ ಹೆಚ್ಚಿನದಾದ ವಿಷಯವನ್ನು ಇಲ್ಲೇ ಒದಗಿಸ್ತೀನಿ, ಅದರಿಂದಲೇ ಸುಖ ಪಡು. ಇದಕ್ಕಿಂತ ಹೆಚ್ಚಿನದಾದ ವಿಷಯವನ್ನು ಒದಗಿಸ್ಕೊಳ್ಳೋದು, ಮನಸ್ಥಿತಿಯನ್ನು ಉತ್ತಮ ಮಾಡಿಕೊಳ್ಳೋದಕ್ಕೆ ವೈರಾಗ್ಯ ಅಂತ ಹೆಸರೇ ಹೊರತು ವೈರಾಗ್ಯದ ಭೂಮಿಕೆಗಳಿದೆ.
ಆ ಅತ್ಯುತ್ತಮವಾದ ವೈರಾಗ್ಯ ಯಾವುದು ಅಂದರೆ ನನಗಿಂತ ಬೇರೆಯಾಗಿ ಯಾವುದರಲ್ಲೂ ಸುಖವಿಲ್ಲ, ನಾನೇ ಸುಖ ಸ್ವರೂಪನಾಗಿದ್ದೀನಿ, ಆ ಆತ್ಮನಿಗಿಂತ ಬೇರೆಯಾಗಿ ಇನ್ನೊಂದು ವಸ್ತು ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡಂತಹ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಸು ಯಾವ ವಿಷಯವಿಲ್ಲದೆ ಇದ್ರೂ ಸುಖವಾಗಿರುತ್ತೆ. ಈಗ ಅದಂತಾನೆ ನಾವು ಸಂಪಾದನೆ ಮಾಡಬೇಕು. ನಾವು ಯಾವಾಗಲೂ ಸುಖವಾಗಿರಬೇಕು, ಆನಂದವಾಗಿರಬೇಕು. ನಮ್ಮ ಸುಖಕ್ಕೆ ಯಾವ ಅಡ್ಡಿ ಆತಂಕಗಳು ಇರಬಾರ್ದು. ಆ ಸುಖಕ್ಕೆ ಅಡ್ಡಿ ಆತಂಕಗಳು ವಿಷಯಗಳಿಂದಲೂ ಆಗಬಹುದು, ದೇಶಕಾಲಗಳ ಅಡ್ಡಿ ಆತಂಕಗಳಿರುತ್ತೆ, ವಿಷಯಗಳು ನಮ್ಮ ಹತ್ರಕ್ಕೆ ಬರೋದು ಅನ್ನೋದ್ರಲ್ಲೂ ಅಡ್ಡಿ ಆತಂಕಗಳಿರುತ್ತೆ. ಇದ್ರ ಜೊತೆಗೆ ಮನಸ್ಸು ಸರಿ ಇಲ್ಲ ಅನ್ನೋದು ಕೂಡ ಅಡ್ಡಿ ಆತಂಕಗಳೇ ಆಗಿರುತ್ತೆ ಆ ಸುಖವನ್ನು ಅನುಭವಿಸೋಕ್ಕೆ. ಈಗ ಹೊರಗಿನ ವಿಷಯ ಅಂತಾದಮೇಲೆ ಅದು ಮನಸ್ಥಿತಿ ಎಷ್ಟು ಉತ್ತಮವಾಗಿದ್ರೂ, ವಿಷಯವು ಎಷ್ಟು ಚೆನ್ನಾಗಿದ್ರೂ ಕೂಡ ಸ್ವಲ್ಪವಾದರೂ ಅಡ್ಡಿ ಆತಂಕ ಇದ್ದೇ ಇರುತ್ತೆ. ಮನುಷ್ಯ ಲೋಕಕ್ಕೆ ಹೋಲಿಸ್ಕೊಂಡ್ರೆ ಬ್ರಹ್ಮಲೋಕದಲ್ಲಿ ಅಡ್ಡಿ ಆತಂಕಗಳು ಕಡಿಮೆ, ಆದರೆ ಆತಂಕ ಇಲ್ಲ ಅಂತಿಲ್ಲ, ಅಡ್ಡಿ ಇಲ್ಲ ಅಂತಿಲ್ಲ. ಅದು ಪರಿಚ್ಛಿನ್ನವೇ ಆದ್ದರಿಂದ, ಅಲ್ಲೊಂದು ಶರೀರ ನಾನು ಅಂತ ಅಂದ್ಕೊಳ್ಳೋದ್ರಿಂದ, ನನಗಿಂತ ಬೇರೆಯಾಗಿ ವಸ್ತುಗಳಿದೆ ಅಂತ ಅಂದ್ಕೊಳ್ಳೋದ್ರಿಂದ ಆ ಒಂದು ಪರಿಚ್ಛಿನ್ನತೆ, ಅಪರಿಚ್ಛಿನ್ನವಾಗಿರೋದೆಲ್ಲ ನಾಶವಾಗುತ್ತೆ ಅನ್ನೋ ಚಿಂತನೆ ಇದ್ದೇ ಇರುತ್ತಲ್ಲ. ಹಾಗಾಗಿ ಆ ಒಂದು ಅಡ್ಡಿ ಆತಂಕಗಳನ್ನು, ವಿಷಯಗಳನ್ನು ಇಟ್ಕೊಂಡು ಸುಖ ಪಡ್ತೀನಿ ಅನ್ನೋವಾಗ ಪರಿಹಾರ ಮಾಡ್ಕೊಳಕ್ಕಾಗಲ್ಲ ಪೂರ್ಣವಾಗಿ. ಆದರೆ ಯಾವಾಗ ವಿಷಯ ಮತ್ತು ವಿಷಯಿ ಎಂಬ ಭೇದವಿಲ್ಲದ ಕೇವಲ ಚಿನ್ಮಾತ್ರ ರೂಪನಾದ ಆನಂದ ಸ್ವರೂಪನೇ ನಾನೇ ಆನಂದ ಸ್ವರೂಪನಾಗಿದ್ದೀನಿ, ನನಗೆ ಯಾವ ಆನಂದವೂ ಹೊರಗಡೆಯಿಂದ ಬರಬೇಕಾಗಿಲ್ಲ ಅನ್ನೋ ಮನಸ್ಥಿತಿ ಬೆಳೆದ್ರೆ ಅವನ ಆನಂದಕ್ಕೆ ಎಲ್ಲಿ ಅಡ್ಡಿ ಇರುತ್ತೆ. ಅದರಿಂದ ವಿಷಯವನ್ನು ಕೊಡ್ತಾ 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 ಮನಸ್ಥಿತಿಯನ್ನು ಉತ್ತಮ ಮಾಡ್ತಾ ಮಾಡ್ತಾ ಆ ವಿಷಯವನ್ನು ಅನುಭವಿಸೋಕೆ ಅಂಥ ಮನಸ್ಥಿತಿ ಇರಬೇಕು ನಿನಗೆ. ಹಾಗೆ ಮಾಡ್ತಾ ಮಾಡ್ತಾ ಈಗ ಈ ವಿಷಯಿ ಇಲ್ಲದಂತಹ ವಿಷಯವನ್ನು ಒದಗಿಸ್ತಾರೆ. ಅಂತಿಮವಾಗಿ ಯಾವ ನೀನು ಸುಖವನ್ನು ಅಪೇಕ್ಷೆ ಪಡ್ತಾ ಇದೆಯೋ ಆ ನೀನೇ ಸುಖ ಸ್ವರೂಪನಾಗಿದೆಯಾ, ಸುಖ ಸ್ವರೂಪನಾದ ನೀನೇ ಎಲ್ಲ ವಿಷಯಗಳಲ್ಲೂ ತೋರ್ಕೊಳ್ತಾ ಅಲ್ಲಿ ಸುಖ ಇದೆ ಅಂತ ಅನ್ಕೋತಾ ಇದೆಯಾ ಅನ್ನೋ ತಿಳುವಳಿಕೆಯನ್ನು ಮನಸ್ಸಿಗೆ ಕೊಟ್ಟಾಗ ಮನಸ್ಸು ಎಷ್ಟು ಉತ್ತಮವಾಯ್ತೀಗ. ಅಂಥ ಉತ್ತಮವಾದ ಮನಸ್ಸು ನಿಜವಾದ ಸುಖವನ್ನು ಅನುಭವಿಸೋಕೆ ಸಾಧ್ಯ ಆಗುತ್ತೆ. ಅದರಿಂದ ಕೆಳಗಿನ ಭೂಮಿಕೆಗಳಲ್ಲಿ ನಮಗೆ ಎಷ್ಟರ ಮಟ್ಟಿಗೆ ವೈರಾಗ್ಯ ಬರುತ್ತೋ ನಾವು ಅದಕ್ಕಿಂತ ಹೆಚ್ಚಿನದಾದ 100 ಪಟ್ಟು ಆನಂದವನ್ನು ಅನುಭವಿಸೋಕೆ ತಕ್ಕವರಾಗ್ತೀವಿ. ನಾವು ಕಳ್ಕೊಂಡಿದ್ದೇನೂ ಇಲ್ಲ, ಇಲ್ಲಿ ಪಡ್ಕೊಂಡಿದ್ದೇ ಜಾಸ್ತಿ. ಅದನ್ನು ನಾವು ಬಿಟ್ಟೇ ನೋಡಬೇಕು. ಕೆಳಗಿನ ಭೂಮಿಗೀಗ ನಿನ್ನೆನೂ ಹೇಳಿದೆ ನಾನು, ನಮಗೆ ಹಂದಿ ಅಥವಾ ನಾಯಿ ಯಾವುದೋ ಒಂದು ಕೊಚ್ಚೆಯಲ್ಲಿ ಹೊರಳಾಡ್ತಾ ಇದೆ ಅನ್ನೋದು ಅದಕ್ಕೆ ಸುಖವಾಗೇ ಕಾಣ್ಬೋದು, ನೋಡ್ತೀವಿ, ಸಂತೋಷವಾಗಿ ಹೊರಳಾಡ್ತಾ ಇರುತ್ತೆ. ಆದರೆ ನಮಗದು ಬೇಕು ಅಂತ ಅನಿಸಲ್ಲ. ಅಂದರೆ ಕೆಳಗಿನ ಎಷ್ಟರ ಮಟ್ಟಿಗೆ ಅನಿಸಲ್ಲ ಅಂದರೆ ಒಂದು ಸ್ವಲ್ಪವಾದರೂ ಮನಸ್ಸಿನಲ್ಲಿ ನಮಗದು ಬೇಕು ಅನ್ಸುತ್ತಾ? ಅಷ್ಟರ ಮಟ್ಟಿನ ವೈರಾಗ್ಯ ಈ ಮನುಷ್ಯ ಭೋಗದ ಬಗ್ಗೆ ಇದ್ದರೆ ಖಂಡಿತ ಇದು ನನಗೆ ಬೇಕಾಗಿಲ್ಲ ಅಂತ ಈಗ ಮನಸ್ಸನ್ನು ಉತ್ತಮ ಮಾಡಿಕೊಂಡ್ರೆ ಸಾಕು. ನಾನು ಈ ದೇಹವನ್ನು ಬಿಟ್ಟು ಇನ್ನೊಂದು ಕಡೆ ಹೋಗೋದು ಅನ್ನೋದು ಜನ್ಮದಿಂದ ಆಗೋ ಸುಖ. ಈಗ ದೇವಲೋಕದಲ್ಲೇ ಹುಟ್ಟೋದು, ಬ್ರಹ್ಮಲೋಕದಲ್ಲೇ ಹುಟ್ಟೋದು ಅನ್ನೋದಕ್ಕೆ ವಿಶಿಷ್ಟವಾದಂತಹ ಕರ್ಮಗಳನ್ನು ಮಾಡಿ ಶಾಸ್ತ್ರದಲ್ಲಿ ಆಯಾಯ ಲೋಕವನ್ನು ಪಡೆದುಕೊಳ್ಳುವುದಕ್ಕೆ ಬೇಕಾದಂತಹ ಕರ್ಮಗಳು ಅಂತ ಹೇಳಿಬಿಟ್ಟಿದೆ. ಆ ಕರ್ಮವನ್ನು ಜೀವನ ಪರ್ಯಂತ ಮಾಡಿ ಪಡ್ಕೊಳ್ಳೋದು ಒಂದು ವಿಧಾನ. ಆದರೆ ಇಲ್ಲೇ ಮನಸ್ಥಿತಿಯನ್ನು, ದೇಹ ಯಾವುದಾದ್ರೂ ಇರಲಪ್ಪ, ಮನಸ್ಥಿತಿ ಬದಲಾದರೆ ಆ ಸುಖ ಹಾಗೆ ಆಗ್ತಾ ಇರುತ್ತೆ. ನೋಡೋದಕ್ಕೆ ಮನುಷ್ಯ ದೇಹ, ಅದ್ರ ಬ್ರಹ್ಮಲೋಕದ ಸುಖಕ್ಕೆ ತಕ್ಕವನಾಗ್ಬಿಟ್ಟಿರ್ತಾನೆ. ಯಾಕೆ? ಮನಸ್ಸು ಅಷ್ಟು ಉತ್ತಮವಾಗಿದೆ. ಈಗ ಹೇಳಿದೆ, ನಮ್ಮ ಮನೆಯಲ್ಲಿ ಒಂದು ಹಸು ಇದೆ. ಆ ಹಸು ಏನು ಮಾಡಿದರೂ ಕೊಚ್ಚೆಯಲ್ಲಿ ಮಲ್ಕೊಳ್ಳಲ್ಲ, ಏನು ಮಾಡಿದರೂ ಇನ್ನೊಂದು ಪ್ರಾಣಿಗೆ ಇಟ್ಟಂತಹ ನೀರನ್ನು ಇದಕ್ಕೆ ತೊಗೊಂಬಂದಿಟ್ರು ಕುಡಿಯೋಲ್ಲ. ಅದಕ್ಕೆ ವಾಸನೆ ಬಂದರೆ, ಆ ಬಕೆಟನ್ನು ಒಂದು ದಿನ ತೊಳಿಲಿಲ್ಲ ಅಂದರೆ ವಾಸನೆ ಬಂದರೆ ಆ ನೀರು ಕುಡಿಯೋಲ್ಲ ಅದು. ಈಗ ಪಶು ದೇಹ ಅನ್ನಿಸ್ತಾ ಇದೆ, ಮನಸ್ಥಿತಿ ಹೇಗಿದೆ ಅದರದ್ದು? ಆದರೆ ಇನ್ನೊಂದು ಹೇಳಿದ್ದೆ, ನಾನೊಂದ್ಸಲ ಬಸ್ಸಲ್ಲಿ ಹೋಗ್ತಾ ಇದ್ದೆ ಬೆಂಗಳೂರಿಗೆ. ಮಧ್ಯದಲ್ಲಿ ಒಂದು ಕಡೆ ಟಾಯ್ಲೆಟಿಗೆ ಇದಕ್ಕೆ ನಿಲ್ಲಿಸ್ತಾನೆ ಫ್ರೆಶ್ ಆಗೋಕ್ಕೆ, ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿದ್ದೆ. ಅಲ್ಲಿ ಆ ಪಬ್ಲಿಕ್ ಟಾಯ್ಲೆಟಲ್ಲಿ ಒಬ್ಬ ದುಡ್ಡು ಕಲೆಕ್ಟ್ ಮಾಡೋನು ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ನನಗೆ ತಲೆ ತಿರುಗಿಬಿಡ್ತು. ಅಬ್ಬಬ್ಬಬ್ಬಬ್ಬ, ಇಷ್ಟು ವಾಸನೆಯಲ್ಲಿ ಮನುಷ್ಯ ಇಲ್ಲಿ ಊಟ ಮಾಡ್ತಾ ಇದ್ದಾನೆ ಅಂದರೆ ಮನುಷ್ಯ ದೇಹ ಮನಸ್ಥಿತಿ ಎಲ್ಲೋ ಇದೆ. ನಮ್ಮನೆ ಹಸು ಪಶು ದೇಹ ಮನಸ್ಥಿತಿ ಎಲ್ಲೋ ಇದೆ ಅದರದ್ದು.
ಏನು ಮಾಡಿದರೂ ಇನ್ನೊಂದು ಪ್ರಾಣಿಗೆ ಇಟ್ಟಂಥ ನೀರು ಕುಡಿಯೋಲ್ಲ, ವಾಸನೆ ಬಂದು ನೀರು ಕುಡಿಯೋಲ್ಲ ಅದು. ಅದಕ್ಕೆ ಕೆರೆ, ನಮ್ಮೂರು ಕೆರೆಯಲ್ಲಿ ಆ ಹಸು ನೀರು ಕುಡಿಸೋವಾಗ ನಿಂತು ನೀರು ಕುಡಿಯೋಲ್ಲ, ಅದು ವಾಸನೆ ಬರುತ್ತೆ ಅದಕ್ಕೆ. ಅದು ದೇಹ ಯಾವುದು ಅನ್ನೋದಕ್ಕಿಂತ ಹೆಚ್ಚಾಗಿ ಮನಸ್ಥಿತಿ ಹೇಗಿದೆ ಅನ್ನೋದೇ ಭಾರಿ ಮುಖ್ಯ. ಅದರಿಂದ ಕೆಳಗಿನ ಭೂಮಿಕೆಗಳಲ್ಲಿ ಅನ್ನೋವಾಗಲೇ ಈ ದೇಹದಿಂದ ಸುಖ ಅನುಭವಿಸ್ಬೇಕು ಅನ್ನೋ ಬುದ್ಧಿ ಅಲ್ಲೇ ಹೊರಟೋಗಿರುತ್ತೆ. ಕೆಳಗಿನ ಭೂಮಿಕೆ ಮನುಷ್ಯ ಮಾತ್ರಕ್ಕೆ ಸಿಕ್ಕುವ ಭೂಮಿಕೆಯಲ್ಲಿ ನನಗೆ ಯಾವ ಸುಖವೂ ಇಲ್ಲ, ಅದು ನನಗೆ ಬೇಕಾಗಿಲ್ಲ, ಅದು ಪಶು ಸಮಾನವಾದದ್ದು, ನಾನು ಉತ್ತಮವಾದ ದೇವಲೋಕದ ಸುಖವನ್ನು ಹೊಂದುತ್ತೀನಿ ಅನ್ನೋ ಮನಸ್ಥಿತಿ ಬೆಳೆಸ್ಕೊಂಡವನಿಗೆ ಆ ಕೆಳಗಿನ ಭೂಮಿಕೆ ಅನ್ನೋದ್ರಲ್ಲಿ ಇದು ಸೇರೋಯ್ತಲ್ಲ, ಈ ದೇಹದಿಂದ ನಾನು ಸುಖವನ್ನು ಹೊಂದಬೇಕು ಅನ್ನೋ ಬುದ್ಧಿನೇ ಇರಲ್ಲ ಅವನಿಗೆ, ಹೊರಟೋಗ್ಬಿಡುತ್ತದೆ. ಆಗ ನಿಜವ ಈ ದೇಹಕ್ಕೋಸ್ಕರ ಏನೋ ಮಾಡಬೇಕು, ಈ ದೇಹವನ್ನು ಚೆನ್ನಾಗಿ ತೋರಿಸ್ಬೇಕು ಎಲ್ರಿಗೂ, ಆಗ ನನಗೆ ಸುಖವಾಗತ್ತೆ, ಈ ಬುದ್ಧಿಯೆಲ್ಲ ಬರೋದೇ ಇಲ್ಲ. ಆಗ ಈಗ ಎಲ್ಲರೂ ಮನುಷ್ಯ ದೇಹದಲ್ಲಿ ಅಭಿಮಾನ ಪಟ್ಕೊಂಡು ಅದನ್ನು ಉತ್ತಮವಾಗಿ ಮಾಡ್ಕೊಳ್ಳೋರೆಲ್ಲರೂ ಕೂಡ ಮನುಷ್ಯ ಆನಂದ ಎಷ್ಟಿದೆಯೋ ಅಷ್ಟರಲ್ಲೂ ಒದ್ದಾಡ್ತಾ ಇದ್ದಾರೆ, ಕಿತ್ತಾಡ್ತಾ ಇದ್ದಾರೆ. ಅದು ಪೂರ್ತಿ ಸಿಗ್ತಾ ಇದೆಯೇ? ಮನುಷ್ಯಾನಂದದ ವಿಚಾರವನ್ನು ಹಿಂದೆ ಹೇಳುವಾಗ ಇಡೀ ಭೂಮಿಯನ್ನು ಸಂಪತ್ತಿನಿಂದ ತುಂಬಿ, ಎಲ್ಲ ಸಂಪತ್ತಿನಿಂದಲೂ ತುಂಬಿ ಒಬ್ಬ ಯುವಕನಿಗೆ, ಒಳ್ಳೆಯ ಆಶೆಗಳನ್ನು ಹೊಂದಂತಹ ಯುವಕನಿಗೆ ಕೊಟ್ಟಾಗ ಅವನಿಗೇನು ಆನಂದ ಆಗುತ್ತೋ ಅದು ಒಂದು ಮನುಷ್ಯನ ಆನಂದ. ಈಗ ನಾವೆಲ್ಲರೂ ಮನುಷ್ಯಾನಂದವನ್ನು ಪಡ್ಕೊಳ್ಳೋಕ್ಕೆ ಒದ್ದಾಡ್ತಾ ಇರೋದು, ಅದೇ ಪೂರ್ಣವಾಗಲಿಲ್ಲ. ಆದರೆ ಮನಸ್ಥಿತಿಯನ್ನು ಉತ್ತಮ ಮಾಡಿಕೊಂಡ್ರೆ ಈ ಮನುಷ್ಯಾನಂದ ಎಂಬುದು ಈ ದೇಹದಿಂದ ಅನುಭವಿಸೋದಾದ್ರಿಂದ ಇದು ನನಗೆ ಬೇಕಾಗಿಲ್ಲ, ನಾನು ಇದಕ್ಕಿಂತ ಉತ್ತಮವಾದ ಮನಸ್ಥಿತಿಯನ್ನು ಪಡೆದುಕೊಂಡು ಮನಸ್ಸಿನಿಂದ ಬ್ರಹ್ಮಲೋಕದ ಸುಖಕ್ಕೆ ತಕ್ಕವನಾಗ್ತೀನಿ ಅನ್ನೋ ಯೋಚನೆ ಬಂದರೆ ಸಾಕು ಅವನಿಗೆ. ಒಂದು ಸಲ ಬಂದರೆ ಅಂತ ಹೇಳಲ್ಲ, ಅವರವರ ಮನಸ್ಥಿತಿ ಹೇಗಿದೆ, ಅವ್ರಿಗೆ ನಿಜವಾಗಿಯೂ ಬೇಡ ಅನಿಸಿದೆಯಾ ಈ ವಿಷಯ, ಅದಲ್ಲ ಬೇಡ ಬಿಡ್ರಿ ನಮಗೂ ಬೇಡ, ಆ ಅಭಾವ ವೈರಾಗ್ಯವಾಗಲಿ ಮೋಸ ಮಾಡೋದಕ್ಕಾಗಲಿ ಆಗುವಂಥ ಚಿಂತನೆ ಅಲ್ಲ. ಚಿಂತನೆ ಸರಿಯಾಗಿರಬೇಕು. ನಾನು ಈಗಲೂ ಬ್ರಹ್ಮಲೋಕಕ್ಕೆ ತಕ್ಕವನೇ ಆಗಿದ್ದೇನೆ ಅನ್ನೋ ಮನಸ್ಥಿತಿ ಮತ್ತೆ ಬೆಳಿಬೇಕು. ಮನಸ್ಸಿನ ವಿಶಾಲತೆಯನ್ನು ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಈಗ ನಾನು ದೇಹ ಅಂತಲೂ ಅನ್ಕೋತೀನಿ, ನಾನು ಮನಸ್ಸು ಅಂತಲೂ ಅನ್ಕೋತೀನಿ ನನ್ನನ್ನು. ಈಗ ನಾನು ಹೋಗ್ತೀನಿ, ಬರ್ತೀನಿ, ನಿಲ್ತೀನಿ, ಕೂರ್ತೀನಿ ಅನ್ನೋವಾಗಲೆಲ್ಲ ದೇಹವಾಗಿರ್ತೀನಿ. ನಾನು ಯೋಚನೆ ಮಾಡ್ತೀನಿ, ತಿಳ್ಕೊತೀನಿ ಅನ್ನೋವಾಗಲೆಲ್ಲ ಅಂತಃಕರಣ ಮನಸ್ಸಾಗಿರ್ತೀನಿ. ನಾನು ದೇಹವೂ ಆಗಿದ್ದೀನಿ, ಮನಸ್ಸು ಆಗಿದ್ದೀನಿ ಎನ್ನುವಾಗ ಮನಸ್ಸಿನಲ್ಲಿ ನಾನು ಅನ್ನೋದು ಬಂದ ಮೇಲೆ ತಾನೇ ದೇಹದಲ್ಲಿ ಬರೋದು. ಅದರಿಂದ ಮನಸ್ಸಿನಲ್ಲಿ ನಾನು ಅನ್ನೋದನ್ನೇ ಉತ್ತಮ ಮಾಡ್ಕೊ, ಅದನ್ನು ಗಟ್ಟಿ ಮಾಡ್ಕೊ. ಆ ದೇಹದ ನಾನುತ್ವ ನಿಧಾನವಾಗಿ ಹೋಗ್ತಾ ಹೋಗುತ್ತದು. ಆ ಮನಸ್ಸು ಎಷ್ಟು ವಿಶಾಲವಾಗಿದೆ, ಮನಸ್ಸಿನ ಸ್ವರೂಪ ಏನು, ಮನಸ್ಸು ಅಂದ್ರೇನು ಅನ್ನೋ ಚಿಂತನೆ ಮಾಡ್ತಾ 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 ಈ ಪರಿಚ್ಛಿನ್ನ ಬುದ್ಧಿ ಹೋಗ್ತಾ ಹೋಗುತ್ತೆ. ಪರಿಚ್ಛಿನ್ನ ಬುದ್ಧಿ ಎಷ್ಟರ ಮಟ್ಟಿಗೆ ಹೋಗುತ್ತೋ ಅದು ನಿಜವಾದ ವೈರಾಗ್ಯ. ಆ ಮನಸ್ಥಿತಿ ಬೆಳೆಸ್ಕೋಬೇಕು. ಅದಕ್ಕೇನೆ ಅವರು ಕೆಳಗಿನ ಭೂಮಿಕೆಯಲ್ಲಿ ನಮಗೆ ನಿಜವಾಗಿ ವೈರಾಗ್ಯ ಬರಲೇಬೇಕು. ಆಗ ಇದಕ್ಕಿಂತ ಉತ್ತಮವಾದ ವಿಷಯ 100 ಪಟ್ಟು ಆನಂದ ಎರಡೂ ಸಿಗುತ್ತೆ. ಇಲ್ಲಿ ಕೆಳಗಿನ ಭೂಮಿಕೆಯ ವಿಷಯಗಳು ನನಗೆ ಬೇಡ ಅಂತ ಅಂದ್ಕೊಳ್ಳೋದೇ ಮನಸ್ಸಿನ ಉತ್ತಮತೆ. ಮನಸ್ಸನ್ನು ಶುದ್ಧ ಮಾಡ್ಕೊಳ್ಳೋದು ಅಂದರೆ ಇದು ನನಗೆ ಬೇಡ ಅನ್ಸುತ್ತಲ್ಲ, ಅಷ್ಟೇ ಮನಸ್ಸು ಉತ್ತಮವಾಗಿದ್ರೇ ಅದು ಬರೋದು ನನಗೆ. ಈಗ ಹಂದಿ ಹೊರಳಾಡುವಂಥ ಸುಖ ನನಗೆ ಬೇಡ ಅನ್ನಿಸ್ತು ಅಂದರೆ ಮನಸ್ಸು ಉತ್ತಮವಾಗಿದ್ದರೆ ಮಾತ್ರ ಅದು ಅನಿಸೋದು, ಇಲ್ಲಾಂದರೆ ಮನಸ್ಸು ಹಾಗೆ ಅನಿಸೋದೇ ಇಲ್ಲ. ಅದರಿಂದ ಆ ಮನಸ್ಥಿತಿಯಲ್ಲಿ ಮೊಟ್ಟ ಮೊದಲು ನಮಗೆ ಬೇಕಾಗಿರೋದು ಅಕಾಮಹ ತತ್ವ, ಕಾಮದ ಹೊಡೆತ ಇಲ್ಲದೆ ಇರೋದು. ಆಯಾಯ ಭೂಮಿಕೆಯ ಕಾಮದ ಹೊಡೆತ ಇಲ್ಲ ಅಂದರೆ ಅವನು ಅದಕ್ಕಿಂತ 100 ಪಟ್ಟು ಹೆಚ್ಚಿನದಾದ ವಿಷಯವನ್ನು ಅನುಭವಿಸುವ ಸಾಮರ್ಥ್ಯವನ್ನು ಆ ಮನಸ್ಸಿನಲ್ಲಿ ಅವನು ಹೊಂದುತ್ತಾನೆ. ಅದು ನಿಜವಾದ ವೈರಾಗ್ಯತೆ. ನೋಡಿ, ನಮ್ಮ ವೈರಾಗ್ಯವನ್ನು ಈ ಮಟ್ಟದಲ್ಲಿ ಹೇಳ್ಕೊಂಡು ಹೋಗುತ್ತೆ. ಆಯಾಯ ವಿಷಯದಲ್ಲಿ ಅಲ್ಲೇ ಅಪೇಕ್ಷೆ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನದಾದದ್ದು ಬರುತ್ತಲ್ಲ ಅವನಿಗೆ, ಈ ವಿಷಯದಲ್ಲಿ ವೈರಾಗ್ಯವೇನೋ. ಆ ದೃಷ್ಟಿಯಲ್ಲಿ ನಮಗೆಲ್ರಿಗೂ ವೈರಾಗ್ಯ ಇದೆ. ನಾವು ನಮ್ಮ ಶಾಸ್ತ್ರದಲ್ಲಿ ಯಾವುದನ್ನು ಸಾಧನವಾಗಿ ಹೇಳ್ತಾ ಇದೆಯೋ ವೈರಾಗ್ಯವನ್ನು ಸಾಧನವಾಗಿ ಹೇಳುತ್ತೆ, ಭಕ್ತಿಯನ್ನು ಸಾಧನವಾಗಿ ಹೇಳುತ್ತೆ, ಪರಮಾತ್ಮನನ್ನು ಪಡ್ಕೊಳ್ಳೋಕ್ಕೆ ಜ್ಞಾನವನ್ನು ಸಾಧನವಾಗಿ ಹೇಳುತ್ತೆ. ಇದ್ಯಾವುದೋ ಹೊಸ ವಿಷಯ ಅಲ್ಲ ನಮಗೆ. ನಾವು ನಮಗೆ ಬೇಡದಂತಹ ವಿಷಯಗಳಲ್ಲಿ ಇದು ಕಡಿಮೆಯ ವಿಷಯ ಅಂತ ಅನ್ನಿಸಿದಾಗ ಸಹಜವಾಗಿ ನಮಗದು ಬೇಡ ಅನಿಸುತ್ತೆ. ಈಗ ಮಗುವಿಗೆ ಆಟದಲ್ಲಿ ಆಸಕ್ತಿ ಬಂದಾಗ ಊಟ ಬೇಡ ಅದಕ್ಕೆ, ಪಾಠದಲ್ಲಿ ಆಸಕ್ತಿ ಬಂದಾಗ ಆಟನೂ ಬೇಡ ಅದಕ್ಕೆ. ನಾನು ಒಳ್ಳೆ ವಿದ್ಯಾವಂತನಾಗಬೇಕು ಅಂದರೆ
ಇದು ಈ ವೈರಾಗ್ಯ ಅನ್ನೋದು ಸಹಜವಾಗಿದೆ ನಮ್ಮಲ್ಲಿ. ಅದನ್ನು ಇನ್ನೂ ಉತ್ತಮಪಡಿಸೋದಷ್ಟನ್ನೇ ಶಾಸ್ತ್ರ ಹೇಳ್ಕೊಡೋದು. ನಮಗೆ ಗೊತ್ತಿಲ್ಲದೆ ಇರೋದು, ನಮಗೆ ಸಂಬಂಧಪಡದೇ ಇರೋಂಥ ಸಾಧನಗಳನ್ನು ಹೇಳಲ್ಲ ಶಾಸ್ತ್ರ. ಈಗ ಭಕ್ತಿ ಅಂದ್ರೇನು? ಪ್ರೇಮ. ಪ್ರೇಮ ಅನ್ನೋದು ಸಹಜವಾಗಿ ನಮ್ಮಲ್ಲಿದೆ, ಎಲ್ರಿಗೂ ಇದೆ. ಆದರೆ ಬೇರೆ ಬೇರೆ ವಿಷಯಗಳಲ್ಲಿ ಪ್ರೇಮವನ್ನಿಟ್ಟಾಗ ಪ್ರೇಮ ಅನ್ನೋದಕ್ಕೆ ಬೇರೆ ಬೇರೆ ಹೆಸರು ಬರುತ್ತೆ. ಮಕ್ಕಳಲ್ಲಿಟ್ಟರೆ ವಾತ್ಸಲ್ಯ ಅಂತ ಬರುತ್ತೆ, ಗುರು ಹಿರಿಯರಲ್ಲಿ ಬಿಟ್ಟರೆ ಗೌರವ ಅಂತ ಹೆಸರು ಕೊಟ್ಟಿರ್ತೀವಿ. ಅದೇ ಪ್ರೇಮವನ್ನು ಭಗವಂತನಲ್ಲಿಟ್ಟಾಗ ಅದಕ್ಕೆ ಭಕ್ತಿ ಅಂತ ಹೆಸರು. ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ ನಾರದಾಚಾರ್ಯರು ತಮ್ಮ ಭಕ್ತಿ ಸೂತ್ರದಲ್ಲಿ ಪರಮಾತ್ಮನಲ್ಲಿ ಇಟ್ಟಂತಹ ಪ್ರೇಮಕ್ಕೆ ಭಕ್ತಿ ಎಂದು ಹೆಸರು ಅಂತ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲದೆ ಇರೋದೇ ಇದು. ಪ್ರೇಮ ಸ್ವಭಾವ ನಮಗಿದ್ದೇ ಇದೆ. ಅದು ಯಾವ ವಿಷಯದಲ್ಲಿಟ್ಟಾಗ ಎಂಥ ಸುಖ ಅನುಭವಿಸ್ತೀಯಾ ಅಂತ ಹೇಳ್ಕೊಡುತ್ತೆ. ಜ್ಞಾನ ಅನ್ನೋದೇನು ಹೊಸ ವಿಷಯವೇ ನಮಗೆ. ಆ ಜ್ಞಾನವನ್ನು, ಜ್ಞಾನದ ಸ್ವರೂಪ ಏನು, ಜ್ಞಾನ ಅಂದರೆ ಏನು, ಈಗ ವಿಷಯಗಳಿಂದ ಜ್ಞಾನ ಬರುತ್ತೆ, ಈ ವಿಷಯದ ಜ್ಞಾನ ಆಗುತ್ತೆ ಅಂತ ಅನ್ಕೋತಾ ಇದೆಯಾ? ಆದರೆ ನಿನ್ನಲ್ಲಿ ಜ್ಞಾನ ಇಲ್ಲ ಅಂದರೆ, ನೀನು ಚೈತನ್ಯವಂತನಾಗಲಿಲ್ಲ ಅಂದರೆ ನಿನಗೆ ಎಷ್ಟು ವಿಷಯಗಳು ಬಂದರೂ ಜ್ಞಾನ ಆಗ್ಬಿಡುತ್ತೆ. ಅದು ನೀನೇ ಚೈತನ್ಯವಂತನು, ನೀನೇ ಜ್ಞಾನ ಸ್ವರೂಪನೂ ತಿಳಿಸ್ಕೊಡುತ್ತೆ. ಅದು ಇಲ್ಲದೆ ಇರೋದಲ್ಲ. ನಮ್ಮ ಶಾಸ್ತ್ರ ಯಾವ ಯಾವ ಸಾಧನಗಳನ್ನು ನಮ್ಮನ್ನು ಇಲ್ಲಿಯೇ ಆನಂದ ಸ್ವರೂಪರು ಅಂತ ತಿಳಿಸೋದಕ್ಕೆ ಉಪಯೋಗಿಸ್ತಾ ಇದೆಯೋ ಆ ಎಲ್ಲ ಸಾಧನಗಳು ನಮಗೆ ಗೊತ್ತಿರೋದೆ. ಗೊತ್ತಿಲ್ಲದೆ ಇರೋ ಒಂದು ಸಾಧನ ಹೇಳಿದ್ರೆ, ಗೊತ್ತಿರೋ ಸಾಧನ ಹೇಳಿದರೆ ಮಾಡೋದು ಕಷ್ಟ. ಗೊತ್ತಿಲ್ಲದೆ ಇರೋ ಸಾಧನ ಹೇಳಿದರೆ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಅದು ಶಾಸ್ತ್ರ ಹೇಳೋದು. 200ನೇ ಭಾಷ್ಯ ಇವತ್ತು. ಪ್ರಥಮಂತೋ ಅಕಾಮಹತಾಗ್ರಹಣಂ ಮನುಷ್ಯ ವಿಷಯಭೋಗ ಕಾಮ ಅನಭಿಹತಸ್ಯ ಶ್ರೋತ್ರಿಯಸ್ಯ ಮನುಷ್ಯಾನಂದಾತ್ ಶತಗುಣೇನ ಆನಂದೋತ್ಕರ್ಷಃ ಮನುಷ್ಯಗಂಧರ್ವೇಣ ತುಲ್ಯೋ ವಕ್ತವ್ಯಃ ಇತ್ಯೇವಮರ್ಥಂ. ಈ ಪರ್ಯಾಯದಲ್ಲಿ ಯುವಾಸ್ಯಾತ್ ಸಾಧು ಯುವಾಧ್ಯಾಯಕಃ ಆಶಿಷ್ಠೋ ದ್ರಷ್ಠೋ ಬಲಿಷ್ಠ ಅಂತೆಲ್ಲ ಹೇಳಿದ ಮೇಲೆ ಸ ಏಕೋ ಮಾನುಷ ಆನಂದ ತೇಯೇ ಶತಂ ಮಾನುಷ ಆನಂದ ಸ ಏಕೋ ಮನುಷ್ಯಗಂಧರ್ವಾಣಾಂ ಆನಂದ ಅಂತ ಹೇಳ್ತು. ಮನುಷ್ಯಗಂಧರ್ವರ ಆನಂದವನ್ನು ಹೇಳಿದ ಮೇಲೆ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಹೇಳ್ತು. ಆದರೆ ಮನುಷ್ಯ ಆನಂದದಲ್ಲೇ ಒಂದ್ಸಲ ಶ್ರೋತ್ರಿಯ ಮತ್ತು ಅಕಾಮತ ಹೇಳ್ಬೋದಾಗಿತ್ತಲ್ಲ. ಮನುಷ್ಯ ಆನಂದ ಅಂದರೆ ಹೇಳಿದ್ದೀವಿ, ಇಡೀ ಭೂಮಿಯನ್ನು ಒಬ್ಬ ಕಟ್ಟ ಯುವಕನಿಗೆ ಕೊಟ್ಟಾಗ, ಮನಸ್ಥಿತಿ ಉತ್ತಮವಾಗಿರುವಂತಹ ಯುವಕನಿಗೆ ಕೊಟ್ಟಾಗ ಆಗುವ ಆನಂದ ಅಂತ. ಅದನ್ನು ಅವನು ಆ ಆಸೆಯನ್ನು ಬಿಟ್ಟವನಾದರೆ ಆ ಆನಂದವನ್ನು ಆ ವಿಷಯ ಇಲ್ಲದೆ ಇದ್ರೂ ಪಡ್ಕೋಬಹುದು. ಹೇಳಬೇಕಿತ್ತಾನೆ, ಹೇಳಲಿಲ್ಲ. ಒಂದು ಮನುಷ್ಯನ ಆನಂದ ಅಂತ ಹೇಳಿದ ಮೇಲೆ ತಕ್ಷಣ ಇದಕ್ಕೆ 100 ಪಟ್ಟು ಆನಂದ ಮನುಷ್ಯ ಗಂಧರ್ವರ ಆನಂದ ಅಂತ ಹೇಳಿ, ಆ 100 ಪಟ್ಟು ಆನಂದ ಮನುಷ್ಯರ ಗಂಧರ್ವರ ಆನಂದವಾದ ಮೇಲೆ ಶ್ರೋತ್ರಿಯಸ್ಯ ಚ ಅಕಾಮಹತಸ್ಯ ಹೇಳಿದೆ. ಅದಕ್ಕೆ ಆಚಾರ್ಯರು ಬರೀತಾ ಇದ್ದಾರೆ, ಮೊದಲನೆಯ ಪರ್ಯಾಯದಲ್ಲಿ ಅಂದರೆ ಒಂದು ಮನುಷ್ಯನ ಆನಂದ ಅನ್ನೋ ಜಾಗದಲ್ಲಿ ಅಕಾಮಹತತ್ವವನ್ನು ತಗೊಳ್ಳಿಲ್ಲ, ಅಗ್ರಹಣ. ಅಲ್ಲಿ ಅಕಾಮಹತನಾದರೆ ಆ ವಿಷಯದ ಬಗ್ಗೆ ಕಾಮವು ಇಲ್ಲದಿದ್ದರೆ, ಆಸೆಯು ಇಲ್ಲದಿದ್ದರೆ, ಅಂದರೆ ಒಂದು ಮನುಷ್ಯನ ಆನಂದ ಎಂಬ ವಿಷಯದಲ್ಲಿ ಇವನಿಗೆ ಆಸೆಯು ಹೊರಟು ಹೋದರೆ ಅಂತ ತಗೋಬೇಕಿತ್ತು. ಅಲ್ಲಿ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂದರೆ ಈ ಮನುಷ್ಯ ವಿಷಯ ಭೋಗ ಇದೆಯಲ್ಲ, ಮನುಷ್ಯನಿಗೆ ಒಂದು ಮನುಷ್ಯನ ಆನಂದಕ್ಕೆ ಬೇಕಾದ ವಿಷಯ ಆ ಭೋಗ, ಆ ಭೋಗದ ಕಾಮ ಆಸೆ, ಅದರಿಂದ ಅನಭೀತನಾದವನು ಅಂದ್ರೆ ಹೊಡೆತ ಇಲ್ಲದೆ ಇರೋನು, ಆ ಕಾಮದ ಹೊಡೆತ ಇಲ್ಲದೆ ಇರೋನು, ಆ ಆಸೆಯನ್ನು ಬಿಟ್ಟಂಥ ಶ್ರೋತ್ರಿಯನಾದವನಿಗೆ ಮನುಷ್ಯಾನಂದಕ್ಕಿಂತ 100 ಪಟ್ಟಾದ ಆನಂದದ ಉತ್ಕರ್ಷ, ಅದು ಮನುಷ್ಯ ಗಂಧರ್ವರ ಆನಂದ. ಆ ಮನುಷ್ಯ ಗಂಧರ್ವರ ಆನಂದಕ್ಕೆ ಸಮಾನವಾಗಿ ಬರುತ್ತೆ ಅಂತ ಹೇಳೋದಕ್ಕೇನೆ ಮುಂದಿನದರಲ್ಲೇ ಹೇಳಿದ ಮೇಲೆ, ಮನುಷ್ಯ ಗಂಧರ್ವರ ಆನಂದದಲ್ಲಿ ಮನುಷ್ಯಾನಂದಕ್ಕೆ 100 ಪಟ್ಟಾದಂತಹ ಆನಂದವು ಮನುಷ್ಯ ಗಂಧರ್ವರ ಆನಂದವು ಅಂತ ಹೇಳಿ, ಆ ಮನುಷ್ಯ ಗಂಧರ್ವರ ಆನಂದದಲ್ಲಿ ಯಾರಿಗೆ ಆಸೆ ಇರುವುದಿಲ್ಲವೋ, ಆ ಕಾಮದ ಬಯಕೆ ಇರುವುದಿಲ್ಲವೋ ಅಂಥೇಳಿ ಅದಕ್ಕೆ 100 ಪಟ್ಟು ಆನಂದ ದೇವಗಂಧರ್ವರ ಆನಂದ ಅವನಿಗೆ ಬರುತ್ತೆ ಅಂತ ಹೇಳಿದ್ಮೇಲೆ ಕೆಳಗಡೆದ್ರಲ್ಲಿ ಇನ್ನೇನು ಹೇಳಬೇಕಾ? ಪ್ರತಿಯೊಂದು ಪರ್ಯಾಯಕ್ಕೂ ಸೇರುತ್ತದು. ಅಕಾಮಹತತ್ವ ಅನ್ನೋದು ಭಾರಿ ಮುಖ್ಯ. ಕಾಮದ ಹೊಡೆತ ಇಲ್ಲದೆ ಇರೋದು, ಆ ಆಸೆಗಳಿಂದ ಹೊಡೆಸ್ಕೊಳ್ಳದೆ ಇರೋದು,
ಈ ವಸ್ತುವನ್ನು ಪಡೆದುಕೊಂಡಾದ ಮೇಲೆ ನಾನು ಸುಖವನ್ನು ಅನುಭವಿಸ್ತೀನಿ ಅಂತ. ಇದನ್ನು ದೊಡ್ಡ ಇದೇನು ಅಂದರೆ, ಆ ವಸ್ತು ಬರೋವರೆಗೆ ನನಗೆ ಸುಖ ಬೇಡ ಅಂತ ನಾನೇ ಹೇಳಿದಾಗಾಯ್ತು. ಇಷ್ಟು ದುಡ್ಡು ಸಂಪಾದನೆ ಮಾಡಿದ ಮೇಲೆ, ಇಂಥ ರೀತಿಯ ಮನೆ ಕಟ್ಟಿದ ಮೇಲೆ, ಇಂಥ ಕಾರುಗಳನ್ನು ತಗೊಂಡ ಮೇಲೆ ನಾನು ಸುಖಿಯಾಗಿರ್ತೀನಿ ಅಂತ ಚಿಂತೆ ಮಾಡ್ತಾ ಇದ್ದಾನೆ ಅಂದ್ರೊಬ್ಬ, ಸುಖ ಈಗ ನನಗೆ ಬೇಡ ಅಂತ ಅವನೇ ಹೇಳ್ಕೊತಾ ಇದ್ದಾನೆ. ಗೊತ್ತೋ ಗೊತ್ತಿಲ್ಲದೇನೋ ಹೇಳ್ಕೊತಾ ಇರ್ತಾನೆ. ಆದರೆ ನಾನು ಯಾವಾಗಲೂ ಸುಖವಂತನಾಗಿರಬೇಕು ಅನ್ನೋ ಚಿಂತನೆ ಮಾಡೋ, ಆ ಚಿಂತನೆ ಹಚ್ಕೊಂಡವನು ಆ ಸಮಯದಲ್ಲಿ ಸುಖಕ್ಕೆ ಯಾವ್ದು ಹೊಡ್ತಾ ಕೊಡ್ತೋ ಅದನ್ನು ಬಿಟ್ಟೇ ಬಿಡ್ತಾನೆ. ಬೇಡವೇ ಬೇಡ ಅಂತ. ನಾನು ಯಾವಾಗಲೂ ಸುಖಿಯಾಗಿರಬೇಕು ಅನ್ನೋ ಚಿಂತನೆ ಮಾಡೋ ಮನುಷ್ಯ ನೋಡಿ, ಮನಸ್ಸನ್ನು ಸಮಾಧಾನ ಇಟ್ಕೊಳ್ಳೋಕೆ ತುಂಬ ಪ್ರಯತ್ನ ಮಾಡ್ತಾನೆ. ಅವನಿಗೆ ಗೊತ್ತು ಮನಸ್ಸು ಕೆಟ್ಟೋದ್ರೂ ಸುಖ ಇರಲ್ಲ ಅಂತ. ನೀನು ಎಷ್ಟು ವಿಷಯಗಳಿದ್ರೂ ಮನಸ್ಸು ಕೆಟ್ಟೋದ್ರೇನು ಸುಖ ಇರಲ್ಲ. ಮನಸ್ಸು ಚೆನ್ನಾಗಿದ್ದರೆ ವಿಷಯ ಇಲ್ಲದೇ ಇದ್ರೂ ಚೆನ್ನಾಗಿರುತ್ತೆ. ಈಗ ಸಮುದ್ರ ನೋಡ್ತೀವಿ, ಭೋರ್ಗರಿಯುತ್ತಿರುವ ಈ ಜಲಪಾತಗಳನ್ನು ನೋಡ್ತೀವಿ, ಸೂರ್ಯ ಮುಳುಗೋದನ್ನು ನೋಡ್ತೀವಿ, ಸೂರ್ಯ ಉದಯವಾಗೋದನ್ನು ನೋಡ್ತೀವಿ. ಯಾವ ವಿಷಯ ಪಡ್ಕೊಳಕ್ಕಾಗತ್ತೆ ನೀವು? ಯಾವ ವಿಷಯನೂ ಪಡ್ಕೊಳಕ್ಕಾಗಲಿಲ್ಲ. ಆದರೆ ಮನಸ್ಸು ವಿಶಾಲವಾಗತ್ತೆ, ಏನೋ ಒಂದು ಸಮಾಧಾನ ಮನಸ್ಸಿಗೆ ಬರುತ್ತೆ, ಸುಖಿ ಆಗ್ತಾನೆ. ಇವುಗಳನ್ನು ಯೋಚನೆ ಮಾಡಿದರೆ, ಈಗ ಆ ಸೂರ್ಯ ಮುಳುಗುವಾಗ ಆನಂದವಾಗುವಂಥದ್ದನ್ನು ಲೌಕಿಕದಲ್ಲಿ ನೀವು ಯಾವುದಕ್ಕೂ ಸೇರ್ಸೋಕ್ಕಾಗಲ್ಲ. ಇದಕ್ಕೆ ಸಮಾನವ, ಇದಕ್ಕೆ ಸಮಾನವ, ಕಾಫಿ ಕುಡಿದಿದ್ದಕ್ಕೆ ಸಮಾನವ, ಜಿಲೇಬಿ ತಿಂದಿದ್ದಕ್ಕೆ ಸಮಾನವ, ಕಾರಲ್ಲಿ ಹತ್ತೋಗಿದ್ದಕ್ಕೆ ಸಮಾನವ, ಬರೋಲ್ಲ. ಯಾಕೆ ಬರಲ್ಲ ಅಂದರೆ, ಆ ವಿಷಯವನ್ನು ನನ್ನ ಹತ್ರಕ್ಕೆ ಬಂದ ಮೇಲೆ ನಾನು ಸುಖಿಯಾಗ್ತೀನಿ ಅಂತ ಅಂದ್ಕೊಳ್ಳೋದೇ ಇಲ್ಲ ನಾವು, ಅಲ್ವಾ? ಆ ಸೂರ್ಯ ಅನ್ನೋನು ನನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ ನಾನು ಸುಖಿಯಾಗ್ತೀನಿ ಅಂದ್ಕೊಳ್ಳೋದೇ ಇಲ್ಲ ನಾವು. ಹಾಗೆ ಅಂದ್ಕೊಳ್ದೇನೆ ಅದು ಎಲ್ಲಿದೆಯೋ, ಹೇಗಿದೆಯೋ ಹಾಗೇ ಚೆನ್ನಾಗಿದೆ ಅನ್ನೋ ಬುದ್ಧಿ ಬರುತ್ತೆ ನೋಡಿ. ಆಗ ಮನಸ್ಸು ವಿಶಾಲವಾಗುತ್ತೆ, ಸಮಾಧಾನವಾಗೋಗುತ್ತೆ. ಅದರಿಂದ ನಾನು ಯಾವಾಗಲೂ ಸುಖಿಯಾಗಿರಬೇಕು ಅಂತ ಚಿಂತನೆ ಮಾಡೋ ಮನುಷ್ಯ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಮನಸ್ಸು ಚೆನ್ನಾಗಿದ್ದರೆ ವಿಷಯ ಇದ್ರೇನು ಇಲ್ಲದೇ ಇದ್ರೆ ನಿನಗೇನು ತೊಂದರೆ? ಸುಖಿಯಾಗಿದೆಯಾ ತಾನೆ. ವಿಷಯ ಅನ್ನೋದು ಅವಶ್ಯಕತೆಗಳು ಬೇರೆ, ಸುಖಕ್ಕೆ ಕಾರಣವಾದ ವಿಷಯಗಳು ಅನ್ನೋದೇ ಬೇರೆ. ಈ ಬಟ್ಟೆ ಹಾಕೋತೀವಿ, ಊಟ ಮಾಡ್ತೀವಿ, ಇದೇನೋ ಸುಖ ಏನಲ್ಲಪ್ಪ, ಅವಶ್ಯಕತೆ ಅಷ್ಟೇ ಇದು. ಪ್ರತಿಯೊಂದು ಮಾಡ್ತಾ ಇವೆ ಪ್ರಪಂಚದಲ್ಲಿ. ಪ್ರಾಣಿ ಪಕ್ಷಿಗಳು ಮಾಡುತ್ತವೆ ಊಟ ತಿಂಡಾದಿಗಳನ್ನು. ಅದರಿಂದ ಇದು ಯಾವುದು ಸುಖಕ್ಕೆ ಕಾರಣವೇ ಅಲ್ಲ. ಹೀಗೆ ಹುಡ್ಕೊಂಡು ಹೋದರೆ ನಿಮಗೆ ಸುಖಕ್ಕೆ ಕಾರಣ ಇನ್ನೂ ಸಿಕ್ಕೋದೂ ಇಲ್ಲ. ಪಂಚೇಂದ್ರಿಯಗಳಿಗೆ ವಿಷಯ, ಅದು ನಿನ್ನ ಅವಶ್ಯಕತೆಯೋ ಸುಖಕ್ಕೆ ಕಾರಣವೋ? ಈಗ ಅವಶ್ಯಕತೆ ಅಂತ ನೋಡಕ್ಕೆ ಹೋದಾಗ ಅದು ಸುಖಕ್ಕೆ ಕಾರಣವೇ ಅಂತ ಅನ್ಸಲ್ಲ. ಅದು ಅವಶ್ಯಕತೆ, ಬೇಕೇ ಬೇಕು, ಮನುಷ್ಯ ಬದುಕಬೇಕು ಅಂದ್ರೆ ಬೇಕು. ಸರಿ, ಇದಿಷ್ಟನ್ನು ಬಿಟ್ಟಂತಹ ಸುಖಕ್ಕೆ ಕಾರಣ ಯಾವ್ದು ನಿನಗೆ? ಅದರಲ್ಲೇ ಒಂದು ಸ್ವಲ್ಪ ಹೆಚ್ಚುಗಾರಿಕೆ ಮಾಡಿಕೊಂಡು ಹೀಗಿದ್ರು ಸುಖ, ಹಾಗಿದ್ರು ಸುಖ ಅಂತ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದೆಯೇ ಹೊರತು ಅಲ್ಲೇನು ವಿಷಯದಲ್ಲೇನು ವ್ಯತ್ಯಾಸ ಇಲ್ಲ. ಆಮೇಲೆ ಆ ವಿಷಯವೂ ಕೂಡ ನಿನ್ನ ಪುಣ್ಯಕರ್ಮಕ್ಕೆ ತಕ್ಕಂತೆ ಅಷ್ಟೇ ಒದಗೋದು. ನೀನು ಎಷ್ಟು ಸಲ ಹೀಗಿದ್ರು ಚಂದ, ಹಾಗಿದ್ರು ಚಂದ ಅಂತ ಅಂದ್ಕೊಂಡ್ರೂ ಕೂಡ ನಿನಗೆ ಪುಣ್ಯಕರ್ಮ ಇರಬೇಕು, ಅದು ಬರಬೇಕು ಅಂದರೆ ಆ ಚಿಂತನೆಯನ್ನು ಹಚ್ಕೋಬೇಕು. ಹೀಗೆ ಪುಣ್ಯಕರ್ಮ ಇದ್ದಾಗ ಮಾತ್ರ ವಿಷಯವು ಸುಖವು ಕೊಡುತ್ತದೆ. ಆಮೇಲೆ ವಿಷಯಗಳು ಅಂತೇನಿವೆ ಅದು ಪಂಚೇಂದ್ರಿಯಗಳಿಗೆ ವಿಷಯವಾದದ್ದು. ಅವುಗಳಲ್ಲಿ ಅವಶ್ಯಕತೆ ಎಷ್ಟಿದೆಯೋ ಅದಾದ ಮೇಲೆ ಹೆಚ್ಚು ಮಾಡ್ಕೊಳ್ಳೋದೆಲ್ಲ ದುಃಖಕ್ಕೆ ಕಾರಣವಾಗ್ತಾ ಇದೆ. ಈಗ ಹೊಟ್ಟೆ ತುಂಬುವಷ್ಟು ಊಟ ಮಾಡಿದರೆ ಸುಖನೋ ಅವಶ್ಯಕತೆ ಪೂರೈಸುತ್ತೋ? ಆಮೇಲೆ ತಿಂದರೆ ಸುಖ ಆಗತ್ತಾ? ಈಗ ಅವಶ್ಯಕತೆ ಪೂರೈಸ್ತಪ್ಪ, ಇನ್ನು ಮುಂದಕ್ಕೆ ಮಾಡೋದೆಲ್ಲ ಸುಖ ಅಂದ್ಕೊಳ್ಳೋದ್ರೆ ಆಗತ್ತಾ? ಈಗ ಒಂದು ಬಟ್ಟೆ ಹಾಕೊಳ್ಳೋದು ಅವಶ್ಯಕತೆ, ಒಂದು 25 ಬಟ್ಟೆ ಒಟ್ಟಿಗೆ ಹಾಕ್ಕೊಂಡ್ರೆ ಸುಖ ಕೊಡುತ್ತಾ? ಭಾರ ಆಗುತ್ತೆ ಮೈ ಮೇಲೆ. ನೀನು ಅವಶ್ಯಕತೆಯನ್ನು ಪೂರ್ಣೆ ಮಾಡ್ಕೋತಾ ಇರೋದನ್ನೇ ಸುಖ ಅನ್ಕೋತಾ ಇದೆಯಾ ನೀನು. ಎಷ್ಟು ಸುಖ, ಎಷ್ಟು ಸುಖ ಭಾವನೆ ಮಾಡ್ಕೋತಾ ಇದೆಯಾ ಅಂದರೆ ನಿನ್ನ ಮನಸ್ಥಿತಿ ಅದು. ಮನಸ್ಥಿತಿಯನ್ನು ಬದಲಾಯಿಸ್ಕೋ. ವಿಷಯಗಳಿದ್ರು ಇಲ್ಲದೇ ಇದ್ರು ಏನೂ ವ್ಯತ್ಯಾಸ ಆಗಲ್ಲ. ಇದು ಭಾರಿ ಮುಖ್ಯ. ಅದಕ್ಕೇ ಮನುಷ್ಯ ವಿಷಯ ಭೋಗ ಏನಿದೆ, ಒಂದು ಮನುಷ್ಯನ ಆನಂದ ಅನ್ನೋದು, ಆ ವಿಷಯದಲ್ಲಿ ಕಾಮ ಇಲ್ಲದೆ ಇರೋನಿಗೆ ಅದಕ್ಕೆ 100 ಪಟ್ಟು, ಮನುಷ್ಯಾನಂದಕ್ಕೆ 100 ಪಟ್ಟು ಆನಂದದ ಉತ್ಕರ್ಷವಾದಂತಹ ಮನುಷ್ಯ ಗಂಧರ್ವರ ಆನಂದ ಸಿಕ್ಕುತ್ತೆ ಅಂತ ಹೇಳೋದಕ್ಕೆ ಆ ಮುಂದಿನ ಪರ್ಯಾಯದಲ್ಲಿ ಅಕಾಮಹ ತತ್ವವನ್ನು ಹೇಳಿದ ಮೇಲೆ, ಅದು ಆ ಮನುಷ್ಯ ಗಂಧರ್ವರ ಆನಂದದಲ್ಲಿ ಯಾರಿಗೆ ಆಸೆ ಇರುವುದಿಲ್ಲವೋ, ಆ ಕಾಮದ ಹೊಡೆತ ಇರುವುದಿಲ್ಲವೋ, ಅವನು ದೇವಗಂಧರ್ವರ ಆನಂದವನ್ನು ಹೊಂದುತ್ತಾನೆ ಅಂತ ಹೇಳಿದ ಮೇಲೆ ಹಿಂದಿನದಕ್ಕೂ ಅದನ್ನು ಸೇರಿಸ್ದಾಗಾಯ್ತು. ಆಚಾರ್ಯರು ನಾವು ನೋಡೇ ಇರಲ್ಲ ಅದನ್ನ. ಆಚಾರ್ಯರೇ ಒಂದು ಪ್ರಶ್ನೆಯನ್ನು ಹಾಕೊಂಡು ಉತ್ತರವನ್ನು ಹೇಳ್ತಾರೆ.
ನಾವೇನು ನೋಡಿದ್ವಾ ಮೊದಲನೇ ಸಲ ಅದ್ಯಾಕಿಲ್ಲ ಕಾಮ ಹತ್ತತ್ತ ಬರಲಿಲ್ಲ ನೋಡಿರ್ಲೂಬೋದು ಯಾರಾದರೂ ಉತ್ತಮರು. ತುಂಬ ಜನಕ್ಕೆ 99 ಜನಕ್ಕೆ ಅದು ನೋಡೇ ಇರಲ್ಲ ನಾವು. ಆದರೂ ಆಚಾರ್ಯರು ಸದ್ಯ ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ಹೋಗಲ್ಲ ಅವರು. ಯಾಕೆಂದರೆ ಅವ್ರಿಗೆ ಯಾವುದರಲ್ಲೂ ಅಷ್ಟು ಕ್ಲಾರಿಟಿ ಇದೆ, ಆ ಅನುಭವ ಇದೆ, ತತ್ವದ ನಿಶ್ಚಯ ಇದೆ. ಯಾವ ಪ್ರಶ್ನೆ ಕೇಳಿದ್ರು ಭಯ ಏನಿಲ್ಲ ಅವ್ರಿಗೆ. ಯಾಕೆ ಯಾವ ಪ್ರಶ್ನೆ ಕೇಳಿದ್ರು ವಿದ್ಯಾಕ್ಷೇತ್ರದಲ್ಲಿ ಇದ್ಕೊಂಡು ಪ್ರಶ್ನೆ ಕೇಳ್ತಾರೆ ಅಂತ ಚೆನ್ನಾಗಿ ಗೊತ್ತದೆ. ಉತ್ತರವನ್ನು ಹೇಳೋದಕ್ಕೆ ತಪ್ಪಿಸ್ಕೊಳ್ಳೋರು ಇದ್ದಾರಲ್ಲ ಅವ್ರಿಗೆ ವಿಷಯದಲ್ಲಿ ಕ್ಲಾರಿಟಿ ಇಲ್ಲ ಅಂತ ಅರ್ಥ. ಅವರೇ ನಮಗೆ ಗೊತ್ತಿಲ್ಲದೆ ಇರೋದನ್ನು ಎತ್ಬಿಟ್ಟು ಉತ್ತರ ಹೇಳ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ವಿಷಯ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಸಾಧು ಯುವಾಧ್ಯಾಯಕಃ ಇತಿ ಸಾಧು ಯುವಾಧ್ಯಾಯಕಃ ಇತಿ ಶ್ರೋತ್ರಿಯತ್ವ ಅವ್ರಜಿನತ್ವೇ ಗೃಹ್ಯೇತೆ. ಶ್ರೋತ್ರಿಯತ್ವ ಅವ್ರಜಿನತ್ವೇ ಗೃಹ್ಯತೆ. ಗೃಹ್ಯತೆ ಎರಡದು. ಸಾಧು ಯುವ ಅಂತ ಒಂದು ಶಬ್ದ ಇದೆ, ಅಧ್ಯಾಯಕಃ ಅಂತ ಒಂದು ಶಬ್ದ ಇದೆ. ಆ ಸಾಧು ಯುವಾಗೆ ಆಚಾರ್ಯರು ಸಾಧುವೂ ಆಗಿರಬೇಕು, ಒಳ್ಳೆಯವನಾಗಿರಬೇಕು, ಒಳ್ಳೆಯ ಮನಸ್ಥಿತಿ ಇರಬೇಕು, ಮತ್ತು ಯುವಕನೂ ಆಗಿರಬೇಕು ಅಂತ ಹೇಳಿದರು. ಒಂದು ಅಧ್ಯಾಯಕ ಅಂತ ಹೇಳುವಾಗ ಅವನು ಒಳ್ಳೆಯ ಶಾಸ್ತ್ರಾದಿಗಳನ್ನು ಸರಿಯಾಗಿ ತಿಳಿದುಕೊಂಡವನಾಗಿರಬೇಕು. ನಿನ್ನೆ ಅದಕ್ಕೆ ಹೇಳುವಾಗ ಹೇಳಿದೆ, ಶಾಸ್ತ್ರ ಅನ್ನುವಾಗ ಲೌಕಿಕವಾಗಿ ಚೆನ್ನಾಗಿ ಬದುಕುವುದು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳೋದಿದೆಯಲ್ಲ, ಅದು ಒಂದು ಶಾಸ್ತ್ರದ ಚಿಂತನೆನೇ. ಲೌಕಿಕ ವೈದಿಕ ಅಂತ ನಾವು ಭಾಗ ಮಾಡ್ಕೋತೀವಿ. ಶಾಸ್ತ್ರಕ್ಕೆ ಈಗ ನಮ್ಮ ವೇದಶಾಸ್ತ್ರ ಏನು ಹೇಳುತ್ತೆ, ನೋಡಪ್ಪ ನೀರಿಗೆ ಯಾರು ಮಲಮೂತ್ರಗಳನ್ನು ವಿಸರ್ಜನೆ ಮಾಡಬೇಡಿ, ನೀರನ್ನು ಕೆಡಿಸ್ಬೇಡಿ ಅಂತ ಹೇಳುತ್ತೆ. ಆ ಶಾಸ್ತ್ರ ಹೇಳ್ಕೊಟ್ಟಿರೋದೇನೆ. ಅದಿದು ಲೌಕಿಕವೂ ಹೌದು ಅಲ್ವಾ. ನಾಪ್ಸು ಮೂತ್ರ ಪುರೀಶಂ ಕುರ್ಯಾತ್ ನನಿಷ್ಠೀವೆ, ಇದನ್ನು ಹಾಕಬೇಡಿ, ಉಗಿಬೇಡಿ ನೀರೊಳಕ್ಕೆ. ಯಾಕೆ? ನೀನೇ ನಾಳೆ ಅನುಭವಿಸೋದು ಅದನ್ನು. ನೀರನ್ನು ನೀನು ಕೆಡಿಸಿದ್ರೆ ನಾಳೆ ನಿನ್ನನ್ನು ಕೆಡಿಸುತ್ತದು, ನೀನೇ ತೊಂದರೆ ಅನುಭವಿಸ್ತೀಯ. ಅದರಿಂದ ನೀರನ್ನು ಕೆಡಿಸ್ಕೋಬೇಡಿ, ಗಾಳಿಯನ್ನು ಕೆಡಿಸ್ಕೋಬೇಡಿ, ಹೀಗೆ ಹೇಳುತ್ತೆ ಶಾಸ್ತ್ರ. ಇದು ಶಾಸ್ತ್ರ ಚಿಂತನೆನೋ ಲೌಕಿಕವೋ ಅಂದರೆ ಅದು ಭಾಗ ಮಾಡ್ಕೋತಾ ಇರೋದು ನಾವು. ಅದರ ಶಾಸ್ತ್ರ ಏನಿದೆ ಅದಕ್ಕೆ ಲೌಕಿಕ ವೈದಿಕ ಅಂತ ಎರಡು ಹೇಳಲ್ಲ. ಅದು ನಾವು ಮನುಷ್ಯರು ಚೆನ್ನಾಗಿರಬೇಕು ಅನ್ನೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಹೇಳುತ್ತೆ. ಅದರಲ್ಲಿ ಕಣ್ಣಿಗೆ ಕಾಣದ ವಿಚಾರಗಳನ್ನು ಹೇಳುತ್ತಲ್ಲ, ನಮಗೆ ಗೊತ್ತಾಗದೇ ಇರೋ ವಿಚಾರಗಳು, ಅವುಗಳನ್ನು ನಾವು ಅದು ಶಾಸ್ತ್ರೋಕ್ತ ಚಿಂತನೆ ಅಂತ ಅನ್ಕೋತೀವಿ. ಇದು ಶಾಸ್ತ್ರೋಕ್ತ ಚಿಂತನೆ. ಅದರಿಂದ ಲೌಕಿಕವಾದ ವಿಚಾರವಾಗಬಹುದು ಅಥವಾ ಪಾರಲೌಕಿಕ ವಿಚಾರಕ್ಕಾಗಬಹುದು, ಈ ಎರಡು ಶಾಸ್ತ್ರವನ್ನು ಸರಿಯಾಗಿ ಅಧ್ಯಯನ ಮಾಡ್ಕೊಂಡಿರ್ಬೇಕು ಅವನು. ಈ ಎರಡು ಶಬ್ದಗಳನ್ನು ಏನು ಹೇಳುತ್ತವೆ ಅಂದರೆ ಶ್ರೋತ್ರಿಯತ್ವ, ಅವನು ಸರಿಯಾಗಿ ಕೇಳಿದವನಾಗಿರಬೇಕು ಅಂತ. ಈ ಶ್ರವಣೇಂದ್ರಿಯಕ್ಕೆ ನಮ್ಮ ಶಾಸ್ತ್ರದಲ್ಲಿ ತುಂಬ ಬೆಲೆ ಕೊಡುತ್ತೆ. ಯಾರಿಗೆ ಕೇಳಿಸ್ಕೊಳ್ಳೋವಂಥ ಸಮಾಧಾನವೇ ಇರಲ್ವೋ ಅವನಿಗೇನು ಮನಸ್ಸಿಗೆ ಹೋಗಲ್ಲ. ಮೊದಲು ಮನಸ್ಸಿಗೆ ಕೆಲವು ವಿಷಯಗಳು ನಾಟಬೇಕು ಅಂದರೆ ಅವನು ಸರಿಯಾಗಿ ಕೇಳಿಸ್ಕೋಬೇಕು. ಶ್ರವಣೇಂದ್ರಿಯ ಭಾರಿ ಮುಖ್ಯ. ಕೇಳುವಾಗ ಏನೇನೋ ತಪ್ಪಾಗಿ ಕೇಳಿಸ್ಕೊಳ್ಳೋದು ಶಬ್ದಕ್ಕೆ ಅರ್ಥ ಏನು ಅಂದರೆ, ಹೇಳೋರು ಸರಿಯಾಗಿ ಹೇಳ್ತಾ ಇದ್ರು, ನಮ್ಮ ಮನಸ್ಸು ಸರಿ ಇಲ್ಲ ಅಂದರೆ ನಮಗೆ ತಪ್ಪಾಗಿ ಕೇಳಿಸ್ತಾ ಇರುತ್ತೆ. ಹೀಗಾಗಿ ಹೇಳಬೇಕಿತ್ತು, ಹಾಗಾಗಿ ಹೇಳಬೇಕಿತ್ತು ಅಂತ ಅವನ ಮನಸ್ಸಿನ ದೋಷ ಅದು. ಅದರಿಂದ ಶ್ರವಣೇಂದ್ರಿಯಕ್ಕೆ ಅವನು ಬೆಲೆ ಕೊಟ್ಟಿದ್ದಾನೆ, ಅವ್ರು ಹೇಳ್ತಾ ಇರೋ ವಿಚಾರವನ್ನು ಹಾಗೇ ಕೇಳಿಸ್ಕೊತಾ ಇದ್ದಾನೆ ಅಂದರೆ ಅವನ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡಿದ್ದಾನೆ ಅಂತಲೇ ಅರ್ಥ. ಅದರಿಂದ ಶ್ರೋತ್ರಿಯತ್ವ ಇದರಲ್ಲಿ ಯಾವುದರಲ್ಲಿ ಅಧ್ಯಾಯಕಃ, ಅಧೀತ ವೇದ, ಶಾಸ್ತ್ರಾದಿಗಳನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡವನು ಅನ್ನೋ ಜಾಗದಲ್ಲಿ ಅವನು ಶ್ರೋತ್ರಿಯನಾಗಿದ್ದಾನೆ, ಸರಿಯಾಗಿ ವಿಚಾರಗಳನ್ನು ತಿಳಿದುಕೊಂಡಿದ್ದಾನೆ. ಹಾಗೆ ತಿಳ್ಕೊಂಡವಂತಾನೆ ನಡ್ಸೋಕ್ಕಾಗೋದು ಒಂದು. ಇನ್ನು ಸಾಧುಯುವ ಅನ್ನೋ ಜಾಗದಲ್ಲಿ ಅವ್ರಜಿನತ್ವ ಅಂದರೆ ಒಳಗೊಂದು ಹೊರಗೊಂದು ಇಲ್ಲದೆ ಇರೋದು. ಸಾಧು ಅಂದರೆ ಯಾರಿಗೆ ಹೇಳ್ತೀವಿ ನಾವು? ಇವರು ಸಾಧುಗಳು, ಸತ್ಪುರುಷರು, ಮಹಾತ್ಮರು ಅಂದರೆ ಒಳಗೊಂದು ಹೊರಗೊಂದು ಇಲ್ಲದೆ ಇರೋರು. ಏನು ಮನಸ್ಸಲ್ಲಿದೆಯೋ ಅದನ್ನು ಇರೋ ಥರ ಹೇಳೋವಂಥವ್ರು. ಇರೋ ಥರ ಹೇಳುವಾಗಲೂ ಇನ್ನೊಬ್ರಿಗೆ ನೋವಾಗೋ ಥರ ಏನು ಹೇಳೋಲ್ಲ, ವಿಷಯ ಹೇಳಬೇಕಷ್ಟೆ. ಇದು ಒಂದು ವಿಷಯ ಇದೆ, ಇದು ಸರಿ, ಇದು ತಪ್ಪು, ಅವುಗಳನ್ನು ಸಾಧು ಅಂತ ಹೇಳುತ್ತಾನೆ. ಅದರಿಂದ ಅವ್ರಜಿನತ್ವ. ವೃಜಿನ ಅಂದರೆ ಮೋಸಗಾರಿಕೆ, ಒಳಗೊಂದು ಹೊರಗೊಂತ ಮಾಡೋರು ತಾನೆ ಮೋಸ ಅನ್ನೋದು. ಈಗೊಂಥರ ಹೇಳೋದು, ನೆಕ್ಸ್ಟ್ ಇನ್ನೊಂಥರ ಮಾಡಿಬಿಡೋದು, ಮನಸ್ಸಲ್ಲಿ ಏನೋ ಇಟ್ಕೊಂಡಿರೋದು, ಏನೋ ಹೇಳಿರೋದು, ಆಮೇಲೆ ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅನ್ನೋದು, ಇವೆಲ್ಲ ವೃಜಿನತ್ವ. ಅವ್ರಜಿನತ್ವವನ್ನು ತಗೋಬೇಕು. ಅವನು ಸರಿಯ ಅಲ್ಲಿ ಮನಸ್ಸೇಕಂ ವಚಸ್ಯೇಕಂ ಕರ್ಮಣ್ಯೇಕಂ ಮಹಾತ್ಮನ. ಮನಸ್ಸನ್ಯತ್ ವಚಸ್ಯನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನ. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಬಾಯಿಯಲ್ಲಿ ಹೇಳಿ ಅದನ್ನೇ ಕರ್ಮದಲ್ಲಿ ನಡೆಸೋರು ಸಾಧುಗಳು, ಮಹಾತ್ಮರು. ಮನಸ್ಸಿನಲ್ಲಿ ಒಂದಿದೆ, ಹೇಳೋವಾಗ ಇನ್ನೊಂದು ಹೇಳಿದ್ದಾನೆ, ಮಾಡೋವಾಗ ಇನ್ನೊಂದು ಮಾಡಿರ್ತಾನೆ, ಅವರು ದುರಾತ್ಮರು ಅಂತ.
ಅದನ್ನು ಇಲ್ಲಿ ಅವ್ರಜಿನತ್ವವನ್ನು ಶ್ರೋತ್ರಿಯತ್ವವನ್ನು ಸರಿಯಾಗಿ ನೀವು ತಿಳಿದುಕೊಳ್ಳಬೇಕು. ಶಾಸ್ತ್ರ ಏನಕ್ಕೆ ಬೇಕು ಈ ಕಾಲದಲ್ಲಿ 21ರಲ್ಲಿ 21ನೇ ಶತಮಾನದಲ್ಲಿ ಇದನ್ನೆಲ್ಲ ಕಟ್ಕೊಂಡು ಏನ್ರಿ ಮಾಡೋಣ ಅಂದರೆ, ನಿಮ್ಮ ಮನಸ್ಸು ಸರಿಯಾಗಿರಬೇಕು ಅಂದರೆ ಲೌಕಿಕ ವಿಷಯಗಳನ್ನು ಸರಿಯಾಗಿ ಅನುಭವಿಸ್ಬೇಕು, ಅದರಿಂದ ಸುಖವನ್ನು ಪಡ್ಕೋಬೇಕು ಅನ್ನೋದಾದರೂ ನಿಮ್ಮ ಮನಸ್ಸು ಸರಿಯಾಗಿರಬೇಕು. ಅದಕ್ಕೆ ಈ ಶಾಸ್ತ್ರಾದಿಗಳ ಚಿಂತನೆಯನ್ನು ಸರಿಯಾಗಿ ಇಟ್ಕೋಬೇಕು. ಈ ಲೌಕಿಕ ಸುಖವನ್ನೇ ಅನುಭವಿಸಿ ಒಂದು ಮನುಷ್ಯನ ಆನಂದಕ್ಕೆ ಹೊಡೆದಾಡಿ ಇಡೀ ಜೀವನ ಪರವಾಗಿಲ್ಲ, ಅಷ್ಟೇ ಮಾಡ್ತಾ ಇರೋದು. ಆದರೆ ಆ ವಿಷಯವು ಬಂದಾಗಲೂ ಸುಖಿಯಾಗೋದಕ್ಕಾಗಿ ನಿಮ್ಮ ಮನಸ್ಥಿತಿ ಸರಿ ಇರಬೇಕು ಅಂದರೆ ನೀನು ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳೋಕೆ ಸಾಧ್ಯವಾಗೋದು ಸ್ನಾನ ಮಾಡಿದರೆ ದೇಹ ಶುದ್ಧವಾಗುತ್ತೆ. ಮನಸ್ಸಿನ ಶುದ್ಧತೆಗೆ ಏನು ಮಾಡಬೇಕು? ಮನಸ್ಸಿನಲ್ಲಿ ವಿಷಯ ಪ್ರಧಾನವಾದ ಪ್ರತ್ಯಯಗಳೇ ಹೇಳ್ತಾ ಇದೆ ಅಥವಾ ಕೆಟ್ಟ ಕೆಟ್ಟ ಆಲೋಚನೆಗಳೇ ಹೇಳ್ತಾ ಇದೆ ಅಂದರೆ ಮನಸ್ಸಿನ ಅಶುದ್ಧತೆ. ಒಳ್ಳೆಯ ಚಿಂತನೆಗಳು ಮನಸ್ಸಿನಲ್ಲಿ ಹೇಳೋದು ಅನ್ನೋದು ಮನಸ್ಸಿನ ಶುದ್ಧತೆ. ಆ ಒಳ್ಳೆಯ ಚಿಂತನೆ ಮನಸ್ಸಿನಲ್ಲಿ ಹೇಳಬೇಕು ಅಂದರೆ ಒಳ್ಳೆಯ ವಿಚಾರ ಕೇಳಬೇಕು ನೀನು. ಆ ಒಳ್ಳೆಯ ವಿಚಾರಗಳನ್ನು ಕೇಳ್ತಾ 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 ಮನಸ್ಸು ಆ ರೀತಿಯಾದ ಚಿಂತನೆಗಳನ್ನೇ ಎಳಿಸ್ಕೊತಾ ಇರುತ್ತಲ್ಲ ಯಾವಾಗಲೂ, ಅದು ಮನಸ್ಸಿನ ಶುದ್ಧತೆ. ಆ ಮನಸ್ಸಿನ ಶುದ್ಧತೆ ಇಟ್ಕೊಂಡ್ರೆ ನೀನು ಸುಖವನ್ನು ಅನುಭವಿಸ್ತೀಯ. ಇದು ಮುಖ್ಯ ಅಂತ ಆ ಸಾಧುಯುವ ಅಧ್ಯಾಯಕಃ ಅನ್ನೋ ಜಾಗದಲ್ಲಿ ತೇಹಿ ಅವಿಶಿಷ್ಟೇ ಸರ್ವತ್ರ. ತೇಹಿ ಅವಿಶಿಷ್ಟೇ ಸರ್ವತ್ರ. ಇದು ಎಲ್ಲ ಭೂಮಿಕೆಯಲ್ಲೂ ಸಮಾನ. ಅದು ಮನುಷ್ಯ ಆನಂದವನ್ನು ಅನುಭವಿಸ್ಬೇಕಾಗ್ಬೋದು, ಮನುಷ್ಯ ಗಂಧರ್ವರದಾಗ್ಬೋದು, ದೇವಗಂಧರ್ವರದಾಗ್ಬೋದು, ಪಿತೃಗಳದಾಗಬಹುದು, ಇಂದ್ರಾದಿಗಳ ಸುಖ ಆಗಬಹುದು. ಎಲ್ಲ ಜಾಗದಲ್ಲೂ ಅವನು ಅವ್ರಜಿನನಾಗಿರಬೇಕು. ಒಳಗೊಂದು ಹೊರಗೊಂದು ಇರಬಾರ್ದು ಅನ್ನೋದು ಬ್ರಹ್ಮಲೋಕದವ್ರಿಗೂ ಸಮಾನ. ಅವರೇನು ಅಲ್ಲಿ ಬ್ರಹ್ಮಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ, ಬ್ರಹ್ಮಲೋಕದ ಸುಖವನ್ನು ಅನುಭವಿಸೋಕೆ ತಕ್ಕವರಾಗಿದ್ದಾರೆ ಏನು ಮಾತ್ರಕ್ಕೆ ಒಳಗೊಂದು ಹೊರಗೊಂದು ಮಾಡಿದ್ರೆ ಅವ್ರಿಗೇನು ಆ ಸುಖ ಸಿಗಲ್ಲ. ಅವರು ಹಾಗೇ ಇರಬೇಕು. ಮತ್ತು ಶ್ರೋತ್ರಿಯತ್ವ ಅಂದರೆ ಅಲ್ಲಿ ಅವರಿಗಿಂತ ಮೇಲ್ಮಟ್ಟದವ್ರು ಇರ್ತಾರಲ್ಲ, ಅವರು ಹೇಳುವಂತಹ ಒಳ್ಳೆಯ ವಿಚಾರವನ್ನು ಕೇಳಿಸ್ಕೊಳ್ಳೋ ಶಕ್ತಿ ಅವ್ರಿಗೂ ಇರಬೇಕು. ಇದನ್ನೇ ನಮ್ಮ ಶಾಸ್ತ್ರದಲ್ಲಿ ಈಗ ಛಾಂದೋಗ್ಯದಲ್ಲಿ ಇಂದ್ರನೂ ಕೂಡ ಬ್ರಹ್ಮನ ಬಳಿಗೆ ಹಿರಣ್ಯಗರ್ಭನ ಹತ್ರ ಹೋಗಿ 101 ವರ್ಷ ಕಾಲ ಬ್ರಹ್ಮಚರ್ಯ ಮಾಡ್ದ ಅಂತಿದೆ. ಯಾಕೆ ಮಾಡ್ದ? ಇಂದ್ರನಿಗೆ ಸಾಮಾನ್ಯವಾದ ಆನಂದ ಇದೆಯೇ? ಈಗ ಒಂದು ಮನುಷ್ಯನ ಆನಂದ ಅಂತ ಇಟ್ಕೊಂಡ್ರೆ ಇಂದ್ರ ಇದಕ್ಕೆ 100 × 100 × 100 × 100 8ನೇ ಪರ್ಯಾಯ ಒಂದು. ಇಲ್ಲಿ 8ನೇ ಪರ್ಯಾಯದಲ್ಲಿ ಬರೋನು ಇಂದ್ರ. ಅಂಥ ಇಂದ್ರನು ಅದಕ್ಕಿಂತ ಹೆಚ್ಚಿನದಾದ ಸುಖವನ್ನು ಅನುಭವಿಸೋಕೆ ಬ್ರಹ್ಮಚರ್ಯ ಮಾಡ್ದ. ಆ ಬ್ರಹ್ಮಚರ್ಯ ಅನ್ನೋದ್ರಲ್ಲಿ ಗುರು ಶುಶ್ರೂಷೆ ಅಂತ. ಬ್ರಹ್ಮಚರ್ಯ ಅಂದರೆ ಗುರು ಶುಶ್ರೂಷೆ ಅಂದರೆ ಗುರುಗಳು ಹೇಳಿದ ಮಾತು ಕೇಳಬೇಕು ನೀನು. ಆ ಕೇಳಿಸ್ಕೊಳ್ಳೋದು ಶ್ರವಣೇಂದ್ರಿಯವನ್ನು ಓಪನ್ ಆಗಿ ಇಟ್ಕೋಬೇಕು. ಆ ಓಪನ್ ಆಗತ್ತೆ ಶ್ರವಣೇಂದ್ರಿಯ ಅಂದ್ರೇ ಯಾವ ಯಾವ ವಿಚಾರ ಬರುತ್ತೋ ಅದನ್ನು ಸರಿಯಾಗಿ ಸ್ವೀಕಾರ ಮಾಡೋ ಮನಸ್ಥಿತಿ ಇರುತ್ತೆ. ಬ್ಲಾಕ್ ಮಾಡ್ಕೊಳ್ಳಲ್ಲ, ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ತಾರೆ. ಹೇಳೋರು ಹೇಳ್ತಾ ಇರ್ತಾರೆ, ಅವ್ರ ಪಾಡಿಯವ್ರು ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿರ್ತಾರೆ. ಅದಾಗಬಾರ್ದು. ಅಂದರೆ ಶ್ರವಣೇಂದ್ರಿಯಕ್ಕೆ ಎಲ್ಲ ಪರ್ಯಾಯದಲ್ಲೂ ಅಷ್ಟೇ ಬೆಲೆ ಇದೆ, ಅಧ್ಯಯನಕ್ಕೂ ಅಷ್ಟೇ ಬೆಲೆ ಇದೆ. ಇಂದ್ರಾದಿಗಳು ಕೂಡ ಅಧ್ಯಯನ ಮಾಡಬೇಕೋ ಮಾಡಬಾರ್ದೋ ಅಲ್ಲಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಅವರು ಸ್ವಯಂಭಾತ ವೇದವರು ಅಂತ ಹೇಳುತ್ತೆ. ದೇವಲೋಕದಲ್ಲಿ ಹುಟ್ಟಿದ ತಕ್ಷಣ ಅವನಿಗೆ ವೇದಗಳೆಲ್ಲ ಸ್ಫುರಿಸುತ್ತಂತೆ. ಆ ಸ್ಫುರಿಸುತ್ತೆ ಅಂತ ಹೇಳಿದ್ರು ಅದು ಪೂರ್ವಜನ್ಮದ ಪುಣ್ಯಕರ್ಮ. ಈ ಲೋಕದಲ್ಲೂ ಎಷ್ಟೋ ಜನರಿಗೆ ಕೆಲವರು ಕಷ್ಟಪಟ್ಟು ಅಧ್ಯಯನ ಮಾಡ್ತಾ ಇರ್ತಾರೆ, ಕೆಲವರಿಗೆ ಸಹಜವಾಗಿ ಬರ್ತಾ ಇರುತ್ತೆ. ಅದು ಹಿಂದಿನ ಜನ್ಮದ ಕರ್ಮ. ಅದು ಆ ಹಿಂದಿನ ಜನ್ಮದ ಕರ್ಮದಿಂದ ಅವರಿಗೆ ವೇದ ಸ್ಫುರಣೆ ಮಾಡಿದ್ರು. ಅವನು ವೇದದಲ್ಲಿ ಹೇಳಿದ್ಯೋ ಹಾಗೆ ನಡ್ಕೋಬೇಕು. ದೇವಲೋಕದಲ್ಲಿರೋನು ತನಗಿಷ್ಟ ಬಂದಾಗ ನಡ್ಕೊಳಕ್ಕಾಗಲ್ಲ. ನಡ್ಕೊಂಡ್ರೆ ಅವನಿಗೆ ವೃಜಿನತ್ವ ಆಯಿತು, ಅವನು ಆಗಲಿಲ್ಲ. ಅದರಿಂದ ಶಾಸ್ತ್ರದ ಚಿಂತನೆ ಎಂಬುದು ಆಲೋಕಕ್ಕೂ ಸಮಾನ. ಅವ್ರಜಿನತ್ವ, ಮೋಸಗಾರಿಕೆ ಇಲ್ಲದೆ ಇರೋದು, ಒಳಗೊಂದು ಹೊರಗೊಂದು ಇಲ್ಲದೆ ಇರೋದು ಅನ್ನೋದು ಅಲ್ಲಿಗೂ ಸಮಾನ. ತೇಹಿ ಅವಿಶಿಷ್ಟೇ ಅಂದರು, ಎಲ್ಲ ಕಡೆಯಲ್ಲೂ ಸಮಾನ. ಅದು ಅಕಾಮಹ ತತ್ವಂತೋ ವಿಷಯೋತ್ಕರ್ಷಾಪಕರ್ಷತಃ ಸುಖೋತ್ಕರ್ಷಾಪಕರ್ಷಾಯ ವಿಶೇಷ್ಯತೆ. ಇನ್ನು ಅಕಾಮಹ ತತ್ವ ಇದೆಯಲ್ಲ, ಕಾಮದ ಹೊಡೆತ ಇಲ್ಲದೆ ಇರೋದು ಅನ್ನೋದು, ಅದು ಅದರಲ್ಲಿ ಮಾತ್ರ ಎಲ್ರಿಗೂ ಹೆಚ್ಚುಗಾರಿಕೆ. ಈಗ ಮನುಷ್ಯ ಲೋಕದಲ್ಲಿದ್ದವನು ಒಬ್ಬ, ಅವನಿಗೆ ಹಿರಣ್ಯಗರ್ಭದ ಲೋಕದ ಆನಂದವು ನನಗೆ ಬೇಕಾಗಿಲ್ಲ ಅಂತ ಅಂದ್ಕೊಂಡ್ರೆ ಹಿರಣ್ಯಗರ್ಭ ಲೋಕದ ನಿವಾಸಿಗಳಿಗಿಂತ ಮೇಲ್ಮಟ್ಟಕ್ಕೆ ಹೋಗ್ಬಿಡ್ತಾನೆ. ದೇವಲೋಕದ ಆನಂದದ ವಿಚಾರವನ್ನೆಲ್ಲ ಕೇಳಿಸ್ಕೊಂಡ ವಿಷಯಗಳನ್ನು,
ಅದನ್ನು ಹೋಲಿಸ್ಕೊಂಡು ಇದು ತುಚ್ಛ, ಅತ್ಯಂತ ನೀಚ, ಇದು ಏನೂ ಇಲ್ಲ ಅಂತ ಅನ್ನಿಸ್ತು. ಆದರೆ ದೇವಲೋಕದ ಆನಂದವೂ ಕೂಡ ಪರಿಚ್ಛಿನ್ನವಾದದ್ದೇ, ಜಡವಾದದ್ದೇ, ದೇಶಕಾಲಗಳ ಒಳಗಿರುವಂಥದ್ದೇ. ಅಲ್ಲೂ ಸುಖವನ್ನು ಅನುಭವಿಸುವಾಗ ಸುಸ್ತು ಇದು ಎಲ್ಲ ಹಾಗೇ ಆಗತ್ತೆ. ನನಗೆ ಅದೂ ಬೇಕಾಗಿಲ್ಲ ಅನ್ನೋ ಚಿಂತನೆ ಬೆಳೆಸ್ಕೊಂಡ್ರೆ ಇವನು ಯದ್ಯಪಿ ಮನುಷ್ಯ ಲೋಕದಲ್ಲಿ ಇರಬಹುದು, ಇವನ ಮನಸ್ಥಿತಿ ಮಾತ್ರ ಬ್ರಹ್ಮಲೋಕಕ್ಕೆ ಹೊಟ್ಟೋಗಿರುತ್ತೆ. ಅಂದರೆ ಅಕಾಮಹ ತತ್ವ ಅನ್ನೋದಿದೆಯಲ್ಲ, ಕಾಮದ ಹೊಡೆತ ಇಲ್ಲದೆ ಇರೋದು ಅನ್ನೋದು, ಅದನ್ನು ಎಷ್ಟು ಹೆಚ್ಚು ಮಾಡಿಕೊಂಡ್ರೆ ಅಷ್ಟು ಒಳ್ಳೆಯದು. ಇದು ಬೇಡ ಮನಸ್ಸಿನಲ್ಲಿ ಯಾವುದಾದರೂ ಒಂದು ವಿಷಯ ಬಂದು ಇದರಿಂದ ನಾನು ಸುಖಿಯಾಗುತ್ತೀಯಾ ಅಂತ ಅನ್ಸಕ್ಕೆ ಶುರುವಾಯಿತು ಅಂದರೆ ಅದು ನನಗೆ ಬೇಡ. ಯಾವುದನ್ನೋ ಒಂದು ಇಟ್ಕೊಂಡು ನಾನು ಸುಖಿಯಾಗಬೇಕು ಅನ್ನೋದು ಇಲ್ಲ, ನನಗದು ಬೇಡ ಅನ್ನಿಸ್ತು ಅಂದರೆ ಅವ್ನು ಗೆದ್ದ ತಾನೆ. ಇದರಿಂದ ಅಕಾಮಹ ತತ್ವ ಎಂಬುದು ವಿಷಯದ ಉತ್ಕರ್ಷ ಅಪಕರ್ಷ, ವಿಷಯಗಳು ಹೆಚ್ಚಾಗೋದು ಕಡಿಮೆ ಆಗೋದು ಅನ್ನೋದ್ರಿಂದ ಸುಖದ ಹೆಚ್ಚುಗಾರಿಕೆಯೇ ಮತ್ತು ಕಡಿಮೆ. ವಿಷಯ ಒಳ್ಳೆಯದಾಯಿತು ಅಂದರೆ ಸುಖ ಹೆಚ್ಚಾಗ್ತಾ ಹೋಗುತ್ತೆ, ವಿಷಯ ನೀಚವಾಯಿತು ಕಡಿಮೆ ಆಯಿತು ಅಂದರೆ ಸುಖ ಕಡಿಮೆ ಆಗುತ್ತೆ. ಆದರೆ ಆ ವಿಷಯವು ಹೆಚ್ಚಾದಾಗ ಅದನ್ನು ಅನುಭವಿಸುವ ಮನಸ್ಥಿತಿ ಬರಬೇಕು ಅಂದರೆ ಕೆಳಗಿನ ಸುಖಗಳನ್ನು ನೀನು ಬೇಡ ಅಂತಲೇ ಬಿಟ್ಟಿರಬೇಕು. ಇದೂ ಬೇಕು ಅದೂ ಬೇಕು ಅಂತ ಆಗಲ್ಲ. ಇದಕ್ಕೆ ಇವತ್ತು ಎಷ್ಟೋ ಜನ ಮನಸ್ಥಿತಿಯಲ್ಲಿ ನೋಡೋದಕ್ಕೆ ಉತ್ತಮರಾಗಿ ಕಾಣ್ತಾ ಇರ್ತಾರೆ, ಒಳ್ಳೆ ವಿದ್ಯಾವಂತರಾಗಿರ್ತಾರೆ, ಅದು ಅತ್ಯಂತ ನೀಚವಾದ ಸುಖಭೋಗಗಳನ್ನು ಬಿಡೋಕ್ಕಾಗ್ತಾ ಇರಲ್ಲ ಅವ್ರಿಗೆ. ಹಾಗಾದಾಗ ಅವ್ರು ಯಾವ ಮಟ್ಟದಲ್ಲಿದ್ದಾರೋ ಆ ಸುಖವನ್ನೇ ಅನುಭವಿಸೋಕ್ಕಾಗಿರೋಲ್ಲ. ಅವ್ರಿಗೆ ಅತ್ಯಂತ ನೀಚವಾದ್ದು ಬೇಕು ಅದು ಬೇಕು ಆಗಲ್ಲ. ಹಾಗಿಲ್ಲ ಮನಸ್ಥಿತಿ ನೋಡಿ. ಅದಕ್ಕೇ 3ನೇ ಟಿಪ್ಪಣಿ. ಆ 3ನೇ ಟಿಪ್ಪಣಿಗೆ ಮೇಲ್ಗಡೆ ಸಂಖ್ಯೆ ಬಂದಿಲ್ಲ ನೋಡಿ. ಶ್ರೋತ್ರಿಯತ್ವ ಉಗ್ರಜಿನತ್ವ 1 ಬಂದಿದೆ, ಎಲ್ಲರಲ್ಲಿಯೂ ಸಮಾನವಾಗಿರುತ್ತವೆ ಅನ್ನೋದಕ್ಕೆ 2 ಬಂದಿದೆ. ಆಮೇಲೆ ಸುಖವು ಉತ್ತಮವಾದದ್ದು ಅಥವಾ ಕೀಳಾದದ್ದು ಆಗುವುದೆಂದು ತಿಳಿಸುವುದಕ್ಕಾಗಿ ಅನ್ನೋದಕ್ಕೆ 3ನೇ ಟಿಪ್ಪಣಿ ಬರಬೇಕು. ಮೇಲ್ಗಡೆ ಸಂಖ್ಯೆ, ಕೆಳಗಡೆ ಟಿಪ್ಪಣಿ ಇದೆ, ಅದು ಮೇಲ್ಗಡೆ ಯಾವುದಕ್ಕದು ಬರ್ಕೊಳ್ಳಿ. ಅದಕ್ಕೆ ಸುಖವು ಉತ್ತಮವಾದದ್ದು ಅಥವಾ ಕೀಳಾದದ್ದು ಆಗುವುದೆಂದು ತಿಳಿಸುವುದಕ್ಕಾಗಿ ಅನ್ನೋ ಜಾಗಕ್ಕೆ ಅದನ್ನು ಟಿಪ್ಪಣಿ ಇದು. ವಿಷಯವು ಉತ್ತಮವಾದಂತೆ ಆನಂದವೂ ಉತ್ತಮವಾಗುತ್ತದೆ ಎಂದು ತಿಳಿಸುವುದಕ್ಕೆ ಕೆಳಗಿನಂತಸ್ತಿನ ವಿಷಯದಲ್ಲಿ ಅಕಾಮಹ ತತ್ವವನ್ನು ಹೇಳಿದೆ. ಆದ್ದರಿಂದ ಅಕಾಮಹ ತತ್ವವೆಂಬುದು ಪ್ರತಿಯೊಂದು ಪರ್ಯಾಯದಲ್ಲಿಯೂ ಬೇರೆ ಬೇರೆಯ ಸ್ವಭಾವದ್ದು. ಆ ಬೇರೆ ಬೇರೆಯ ಸ್ವಭಾವದ್ದು ಅಂದರೆ ಇವ್ರಿಗೇನೋ ಅನ್ನಿಸ್ಬೋದು, ಅಯ್ಯೋ ಇವರೆಲ್ಲ ಬಿಟ್ಬಿಟ್ರು ಕಣ್ರಿ, ಇವ್ರಿಗೇನು ಸುಖವೇ ಇಲ್ಲ ಅಂತ ಅವ್ರು ಅನ್ಕೋತಾ ಇರಬಹುದು. ಇವನ ಮನಸ್ಥಿತಿ ಹೇಗಿದೆ ಅಂದರೆ ಇದೆಲ್ಲವೂ ಅವನಿಗೆ ಪಶು ಪ್ರಾಣಿಗಳಿಗೆ ಏನು ಸುಖ ಇದೆಯೋ ಅಷ್ಟೇ ಸುಖ ಈ ಮನುಷ್ಯರು ಇರೋದು, ಇದನ್ನೇ ಒದ್ದಾಡ್ತಾ ಇದ್ದಾರೆ ಇವರು, ನನಗಿದು ಬೇಕಾಗಿಲ್ಲ ಅಂದ್ಕೊಂಡಿರ್ತಾನಲ್ಲ ಅವನ ಮನಸ್ಥಿತಿ ಅದಕ್ಕೆ 3 ಪಟ್ಟು ಆನಂದವನ್ನು ಹಾಗೆ ಅನುಭವಿಸ್ತಾ ಇರುತ್ತೆ. ಆ ಕಾಮಹ ತತ್ವವನ್ನು ನಾವು ಆ ಸ್ಥಿತಿಗೆ ಏರಲಿಲ್ಲ ಅಂದ್ರೆ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅವ್ರೇನು ಅನ್ಕೋತಾರೆ, ಅಯ್ಯೋ ಪಾಪ ಈ ಸನ್ಯಾಸಿಗಳು ಇವ್ರಿಗೆಲ್ಲ ಏನು ವಿಷಯಗಳಿಲ್ಲ. ಅದು ತುಂಬ ಜನ ಹಿಂದಿನ ಕಾಲದಲ್ಲಿ ಯಾವ ಎಂಟರ್ಟೈನ್ಮೆಂಟು ಇರಲಿಲ್ವಲ್ರಿ, ಆವಾಗ ಇವ್ರು ಕಾಡಲ್ಲಿ ಕೂತ್ಕೊಂಡು ಬರೆದಂಥ ವಿಷಯಗಳು ಅಂತ ಮಾತಾಡ್ತಾರೆ. ಈ ಲಿಬರಲ್ಸು, ಕಮ್ಯುನಿಸ್ಟ್ಗಳು, ನಮ್ಮ ಹಿಂದೂ ಧರ್ಮವನ್ನು ದ್ವೇಷಿಸುವಂಥವರೆಲ್ಲ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು ಅಂತಲೇ ಪಣ ತೊಟ್ಟು ಕಂಕಣ ಹಾಕ್ಕೊಂಡಿದ್ದಾರಲ್ಲ, ಅವರೆಲ್ಲ ನಮ್ಮ ಹಿಂದೂ ಧರ್ಮದ ಇಂಥ ಅದ್ಭುತ ವಿಚಾರಗಳನ್ನು ಕೀಳಾಗಿ ನೋಡೋದೇ ಅವ್ರಿಗೆ ದೊಡ್ಡ ವಿಷಯ. ಅವರು ಮನುಷ್ಯಾನಂದಕ್ಕೂ ತಕ್ಕವರಾಗಿರೋಲ್ಲ. ಅವ್ರಿಗಿನ ಅಕಾಮಹ ತತ್ವ ವಿಚಾರ ಏನು ಅರ್ಥ ಆಗುತ್ತೆ? ಅದು ಎಲ್ಲ ಪರ್ಯಾಯದಲ್ಲಿಯೂ ಬೇರೆ ಬೇರೆಯ ಸ್ವಭಾವದ್ದು. ಅಂದರೆ ಇಂದ್ರನಿಗಿರುವ ವೈರಾಗ್ಯ, ಇಂದ್ರನು ಕೂಡ 101 ವರ್ಷ ಬ್ರಹ್ಮಚರ್ಯ ಮಾಡಿದಾಗ ಅವನಿಗೆ ಎಂಥ ವೈರಾಗ್ಯ ಇತ್ತೋ ಅದನ್ನು ನಾವು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಯಾಕೆ? ಅವನಿಗೆ ವಿಷಯ ಏನಿದೆ ಅಂತಲೇ ಗೊತ್ತಿಲ್ಲ ನಮಗೆ. ಇಂದ್ರನಿಗೆ ಸುಖವಾಗಿರುವುದಕ್ಕೆ ಎಷ್ಟು ವಿಷಯಗಳಿದೆ ಆ ವಿಷಯವೇ ಗೊತ್ತಿಲ್ಲದೆ ಇರೋವಾಗ ಅವನ ವೈರಾಗ್ಯತ್ವವನ್ನು ಅರ್ಥ ಮಾಡ್ಕೊಳಕ್ಕಾಗತ್ತಾ? ಎಲ್ಲರೂ ಅಂದ್ಕೊಂಡಿದ್ದಾರೆ ಲೋಕದಲ್ಲಿ ಪುರಾಣಾದಿಗಳನ್ನು ಓದಿ ಅದರಲ್ಲೂ ಈ ಸಿನಿಮಾಗಳು ತೋರಿಸೋದು ಅಂದರೆ ಇಂದ್ರ ಅಂದರೆ ಲೋಲುಪ, ಇಂದ್ರ ಅಂದರೆ 3 ಹೊತ್ತು ಅಪ್ಸರ ಸ್ತ್ರೀಯರ ಜೊತೆ ಓಡಾಡೋನು ಅಂತ. ನಮ್ಮ ವೇದದಲ್ಲಿ ಹಾಗೆ ಹೇಳಲ್ಲ. ವೇದದಲ್ಲಿ ಇಂದ್ರ ಮತ್ತು ವಿಷ್ಣುವನ್ನು ಸಮಾನವಾಗಿ ತಗೊಂಡ್ಬಿಟ್ಟಿದೆ. ಇಂದ್ರಶ್ಚ ವಿಷ್ಣು ಯತಪಸ್ಪೃಧೇಥಾಂ ಅಂತ ಹೇಳಿ ನಮ್ಮ 7ನೇ ಕಾಂಡ ಸಂಹಿತೆಯಲ್ಲಿ ಬರುತ್ತೆ. ಉಭಾಜಿಗ್ಯ ಥೊರ್ನ ಪರಾಜಯೇ ಥೇನ ಪರಾಜಿಗ್ಯೇ ಕತರಶ್ಚನೈನೋಹ ಇಂದ್ರಶ್ಚ ವಿಷ್ಣು ಯತಪಸ್ಪೃಧೇಥಾಂ ತ್ರೇಧಾ ಸಹಸ್ರಂ ವಿತಧೈರಯೇಥಾಮಿತಿ ಅಂಥೇಳಿ ಇಂದ್ರನು ವಿಷ್ಣುವು ಯುದ್ಧ ಮಾಡಿದ್ರಂತೆ. ಎಷ್ಟು ವರ್ಷ ಯುದ್ಧ ಮಾಡಿದ್ರು ಯಾರೂ ಗೆಲ್ಲಿಲ್ಲ, ಯಾರೂ ಸೋಲಿಲ್ಲ ಅಂತ. ಆ ಇಂದ್ರ ಅನ್ನೋನನ್ನ
ವಿಷ್ಣು ಅಂದ್ರೆ ಏನೋ ಇಂದ್ರನೂ ಹಾಗೆ ತಗೊಳತ್ ವೇದ. ಅದು ಲೋಕದಲ್ಲಿ ಇಂದ್ರ ಅನ್ನುವಾಗ ಇಂದ್ರಿಯಗಳಿಗೆ ಜೋತು ಬಿದ್ದವನು ಅನ್ನೋ ಅರ್ಥದಲ್ಲಿ ತಗೊಂಡ್ಬಿಡ್ತಾರೆ. ಹಾಗೆ ತಗೊಂಡು ಇಂದ್ರನಿಗೆ ಭಾರಿ ಇಲ್ಲಿರೋರೆ ಅವನನ್ನು ಬೈತಾ ಇರ್ತಾರೆ. ಈ ವಿಷಯ ಸುಖಗಳಲ್ಲಿ ಸಾಯ್ತಾ ಇರೋರು ಇಂದ್ರನನ್ನು ಬೈಯಕ್ಕೆ ಹೋಗ್ತಾರೆ. ಅವ್ರಿಗೆ ಇಂದ್ರನಾಗಿರುವ ಅಕಾಮಹ ತತ್ವ ಗೊತ್ತಾಗತ್ತಾ? ಈ ಮನುಷ್ಯಾನಂದವು ಅವನಿಗೆ ಕೊಚ್ಚೆಗೆ ಸಮಾನವಾಗಿ ಕಂಡಾಗ ಅವನಿಗೆ ಇಂದ್ರಾನಂದ ಸಿಕ್ಕಿರೋದು. ಅವನು ಯಾಕೆ ದೇವಲೋಕದ ಆನಂದಕ್ಕೆ ಹಾತು ಬರದ, ಅದನ್ನು ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ದ? ಹಿಂದಿನ ಜನ್ಮದಲ್ಲಿ ಅವ್ರೇನೋ ಕರ್ಮ ಮಾಡಿದ್ದ ತಾನೆ. 100 ಅಶ್ವಮೇಧ ಕರ್ಮಗಳನ್ನು ಮಾಡಿದರೆ ಇಂದ್ರನ ಪಟ್ಟ ಬರುತ್ತೆ ಅಂತ ಹೇಳ್ತಾರೆ, ಅಥವಾ ಅದಕ್ಕೆ ಸಮಾನವಾದ ಉಪಾಸನೆ. ಆದರೆ ಇಂದ್ರನ ಪಟ್ಟವನ್ನು ಪಡ್ಕೊಳ್ಳೋವಾಗಲೇ ಅವನ ಮನಸ್ಥಿತಿ ಹೇಗಿತ್ತು? ಇಲ್ಲಿರೋದೆಲ್ಲ ಏನು ಪ್ರಯೋಜನಕ್ಕೆ ಬಾರೋದು ಅನ್ನೋ ಇದರಲ್ಲಿ ವೈರಾಗ್ಯವೇ ತಾನೇ ಇದ್ದಿದ್ದವನಿಗೆ. ಮತ್ತು ಅಲ್ಲೋಗಿ ನಮ್ಮ ಥರನೇ ಅವನು ಅಪ್ಸರ ಸ್ತ್ರೀಯರ ಜೊತೆ ಯಾವಾಗಲೂ ಕಾಲ ಕಳೀತಾ ಇರ್ತಾನೆ ಅನ್ನೋದು ಇಂದ್ರನ ವರ್ಣಿಸ್ದಾಗಾಯ್ತಾ? ಏನೂ ಹೇಳೋಕ್ಕಾಗಲ್ಲ, ನಮ್ಗೆ ಗೊತ್ತಾಗಲ್ಲ ನಮಗೆ. ಇಂದ ಅಕಾಮಹ ತತ್ವ ಎಂಬುದು ಪ್ರತಿಯೊಂದು ಪರ್ಯಾಯದಲ್ಲಿಯೂ ಬೇರೆ ಬೇರೆಯ ಸ್ವಭಾವದ್ದು ಅಂತ. ಅದಾಯ್ತಲ್ವ ಮೇಲಿಂದು. ಅಕಾಮಹ ತತ್ವವು ವಿಷಯದ ಉತ್ಕರ್ಷ ಅಂದರೆ ಹೆಚ್ಚಾಗೋದು, ವಿಷಯ ಕೀಳಾಗೋದು, ಕೀಳು ಮಟ್ಟದ ವಿಷಯ ಮೇಲು ಮಟ್ಟದ ವಿಷಯ, ಇವುಗಳಿಂದ ಸುಖದ ತಾರತಮ್ಯವೂ ಆಗ್ತಾನೇ ಇರುತ್ತೆ. ಆ ಸುಖದ ತಾರತಮ್ಯದಲ್ಲಿ ಯಾರಿಗೆ ಮೇಲು ಮಟ್ಟದ ವಿಷಯದಲ್ಲಿ ಆಸಕ್ತಿ ಬರುತ್ತೋ ಅವನು ಕೆಳಮಟ್ಟದ ವಿಷಯಗಳನ್ನು ಸಹಜವಾಗಿ ಬಿಟ್ಟಿರ್ತಾನೆ. ಅದರಿಂದ ಆ ವಿಷಯದಲ್ಲಿ ಅವನಿಗೆ ಅಕಾಮಹ ತತ್ವ ಇದ್ದೇ ಇದೆ ಅನ್ನೋದು. ಅಕಾಮಹ ತತ್ವ ಅನ್ನೋದು ಎಲ್ರಿಗೂ ಸಮಾನ, ಅದು ಬೇಕೇ ಬೇಕು. ಅದರಲ್ಲಿ ಉತ್ಕೃಷ್ಟತೆಯನ್ನು ಶಾಸ್ತ್ರ ಹೇಳ್ಕೊಂಡು ಹೋಗುತ್ತೆ. ನಮಗೂ ಅಷ್ಟೇ, ಉತ್ತಮವಾದ ಸುಖವನ್ನು ಹೊಂತೀನಿ ನಾನು, ಉತ್ತಮವಾದ ಕೆಳಗಿನ ಮಟ್ಟದ ವಿಚಾರದಲ್ಲಿ ಉತ್ತಮವಾದ ವೈರಾಗ್ಯ ಹೊಂದಿರಬೇಕು. ಅತಃ ಅಕಾಮಹತಗ್ರಹಣಂ ತದ್ವಿಶೇಷತಃ ಶತಗುಣ ಸುಖೋತ್ಕರ್ಷೋಪಲಬ್ಧೇಃ ಅಕಾಮಹತತ್ವಸ್ಯ ಪರಮಾನಂದ ಪ್ರಾಪ್ತಿ ಸಾಧನತ್ವ ವಿಧಾನಾರ್ಥಂ. ಆದ್ದರಿಂದ ಇಲ್ಲಿ ಅಕಾಮಹತ ಅಂತ ತಗೊಂಡಿರೋದಿದೆಯಲ್ಲ, ಆ ಒಂದು ವಿಶೇಷವನ್ನುಳ್ಳಂಥವನಿಗೆ ತದ್ವಿಶೇಷತಃ ಪುರುಷಸ್ಯ, ಆ ಅಕಾಮಹತತ್ವವನ್ನು ವಿಶೇಷವಾಗೊಳ್ಳೋದು ಅಥವಾ ಅಕಾಮಹತತ್ವ ಎಂಬ ವಿಶೇಷ ಯಾರಿಗಿದೆಯೋ ಅಂಥ ವ್ಯಕ್ತಿಗೆ ಶತಗುಣ ಸುಖ ಉತ್ಕರ್ಷ ಉಪಲಬ್ಧೇ. ಇದಕ್ಕೆ ಯಾವ ವಿಷಯದಲ್ಲಿ ಅವನಿಗೆ ಅಕಾಮಹತತ್ವ ಇದೆಯೋ ಆ ವಿಷಯಕ್ಕಿಂತ ಅವನು 100 ಪಟ್ಟು ಹೆಚ್ಚಿನದಾದ ಆನಂದವನ್ನು ಹೊಂದುತ್ತಾನೆ ಇರ್ತಾನೆ. ಅದು ಹೊರಗಡೆಯವ್ರಿಗೆ ಕಾಣದೇ ಇರ್ಬೋದು, ಆದರೆ ಯಾವ ವಿಷಯ ಬೇಡ ಅಂತ ಅವನ ಮನಸ್ಸನ್ನು ಸಂಪೂರ್ಣವಾಗಿ ತೀರ್ಮಾನ ಮಾಡ್ಕೊಂಡಿರ್ತಾನೋ, ಮನಸ್ಸಿನಲ್ಲಿ ಮೋಸ ಮಾಡಿಕೊಂಡ್ರೆ ಅವನಿಗೂ ಸುಖ ಏನಿರಲ್ಲ. ಇಲ್ಲಿ ಅಕಾಮಹ ತತ್ವ ಅಂತ ಯಾಕಾಗಿ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಅಂದರೆ ಆಚಾರ್ಯರು, ಅವನ ಮನಸ್ಸಿಗೆ ಈ ವಿಷಯಗಳು ಖಂಡಿತ ಬೇಡ ಅನಿಸ್ಬೇಕು ಅವನಿಗೆ. ಆಗ ವಿಷಯಗಳು ಇಲ್ಲದೇ ಇದ್ರೂ ಅದಕ್ಕಿಂತ 100 ಪಟ್ಟು ಆನಂದ ಬರ್ತಾನೆ ಇರುತ್ತೆ ಅವನಿಗೆ. ಅದು ಲೌಕಿಕರಿಗೆ ಅಯ್ಯೋ ಹೇಗ್ರಿ ಬರುತ್ತೆ, ನಮ್ಮ ಹತ್ರ ಇಂಥ ದೊಡ್ಡ ದೊಡ್ಡ ಕಾರ್ ಇದೆ, ಇವ್ರಿಗೆ ಕಾರ್ ಇಲ್ದೇನೂ ಸುಖ ಆಗ್ಬಿಡುತ್ತಾ ಅನ್ಸುತ್ತೆ. ಆದರೂ ಹೋಗಬೇಕು ಅಂದ್ಕೊಂಡವನಿಗೆ ಕಾರ್ ಬೇಕು, ಹೋಗಲೇಬೇಕಾಗಿಲ್ಲ ಅಂದ್ಕೊಂಡವನಿಗೆ ನಾನು ಎಲ್ಲಿಗಾದರೂ ಹೋಗಬೇಕು, ಹೀಗೆ ಹೋಗಬೇಕು, ಹಾಗೆ ಹೋಗಬೇಕು, ಬೇಗ ತಲುಪಬೇಕು, ಅದೆಲ್ಲ ಹೋಗಬೇಕು ಅನ್ನೋ ಆಸೆ ಇಟ್ಕೊಂಡು ಹೋಗಲೇಬೇಕಾಗಿಲ್ಲ ಅಂದ್ಕೊಳ್ಳೋನಿಗೆ ನೀನೇನು ಹೇಳ್ತೀಯ? ಅವನಿಗೆ ವಿಷಯ ಇದ್ದರು, ಅವ್ರ ಮನೇಲಿ ಕಾರ್ ಇದ್ದರು ಅಂತಲೇ ಇಟ್ಕೊಳ್ಳಿ, ಒಳ್ಳೆ ಕಾರೇ ಇದೆ, ಆದರೆ ಅವ್ರಿಗೆಲ್ಲೂ ಹೋಗಬೇಕು ಅಂತಲೇ ಅನ್ಸಲ್ಲ. ಅವ್ರಿಗೆ ಇದ್ರೂ ಒಂದೇ ಇಲ್ಲದೇ ಇದ್ರೂ ಒಂದೇ ತಾನೆ. ಹಾಗೇನೆ ಇವ್ರಿಗೂ ಇದ್ರೂ ಒಂದೇ ಇಲ್ಲದೇನೂ ಒಂದೇ. ಇದನ್ನ ಅವರವರ ಮನಸ್ಸು ಅವರವರಿಗೆ ಗೊತ್ತಾಗುವಂಥದ್ದು, ಬೇರೆಯವ್ರಿಗೆ ಗೊತ್ತಾಗಲ್ಲ. ಆದರೆ ಆನಂದವೂ ಹಾಗೇನೆ. ಬೇರೆಯ ವಿಷಯಗಳು, ಮನುಷ್ಯಾನಂದಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಯಾರಿಗೆ ಖಂಡಿತವಾಗಿ ನನಗೇನು ಬೇಕಾಗಿಲ್ಲ, ಇದರಿಂದ ನಾನು ಸುಖ ಹೊಂದಬೇಕಾಗಿಲ್ಲ ಅನ್ನೋ ಮನಸ್ಥಿತಿ ಚೆನ್ನಾಗಿ ಬೆಳ್ಕೊಂಡಿರುತ್ತೋ ಆ ವಿಷಯದಲ್ಲಿ ವೈರಾಗ್ಯ ಇದೆ, ಅವನು ಅದಕ್ಕೆ 100 ಪಟ್ಟು ಸುಖದ ಉತ್ಕರ್ಷ ಅವನಿಗೆ ಕಂಡು ಬರುತ್ತೆ. ಆನಂದವಾಗೇ ಇರ್ತಾರೆ, ಸಂತೋಷವಾಗಿರ್ತಾರೆ. ಅದಕ್ಕೆ ಹಿಂದೂ ಬರೆದ್ರು, ಏನು ಕರ್ಮ ಮಾಡದೇ ಇದ್ರು, ಯಾವ ವಸ್ತುಗಳನ್ನು ಇಟ್ಕೊಳ್ದೇ ಇದ್ರು, ಬಡ ಬ್ರಾಹ್ಮಣ ಅನ್ನೋ ಹೆಸರು ತಗೊಂಡಿದ್ರು, ಆನಂದವಾಗೇ ಇರೋದು ಕಂಡು ಬಂದಿದೆ ಅಂತ ಹಿಂದೆ ಆಚಾರ್ಯರು ಹೇಳಿಲ್ವೇ? ಖಂಡಿತ ಅವರಿಗೆ ಭಗವಂತನೇ ರಸನಾಗಿದ್ದಾನೆ. ರಸೋವೈ ಸಹ ರಸಗೃಹ್ಯೇವಾಯಂ ಲಬ್ಧ್ವಾನಂದೀ ಭವತಿ ಕೋಹ್ಯೇವಾನ್ಯಾತ್ ಪ್ರಾಣ್ಯಾತ್ ಅನ್ನೋ ಜಾಗದಲ್ಲಿ ಬಾಹ್ಯಾನಂದ ಸಾಧನ ರಹಿತಾ ಅಪಿ ಅನೀಹಾ ನಿರೇಷಣಾ ಬ್ರಾಹ್ಮಣಾ ಬಾಹ್ಯರಸ ಲಾಭಾದಿವ ಸಾನಂದ ದೃಶ್ಯಂತೆ ವಿದ್ವಾಂಸ. ಒಳ್ಳೆಯ ವಿದ್ವಾಂಸರು, ಒಳ್ಳೆಯ ಶಾಸ್ತ್ರಾದಿಗಳನ್ನು ಅಧ್ಯಯನ ಮಾಡ್ಕೊಂಡಿದ್ದಾರೆ,
ಹೊರಗಿನವರು ವಿಷಯವನ್ನು ಪಡೆದುಕೊಂಡು ಏನು ಆನಂದ ಹೊಂದ್ತಾ ಇದ್ದಾರೋ ಅದಕ್ಕಿಂತ ಆನಂದವಾಗಿರೋ ಥರ ಕಾಣಿಸ್ತಾ ಇದೆ ಇವರು. ಅದು ಹೇಗೆ ಅಂದರೆ ಮುನಂ ತೇಷಾಂ ಬ್ರಹ್ಮೈವ ರಸಃ, ಆ ಪರಮಾತ್ಮನೇ ಅವರಿಗೆ ರಸವಾಗಿ ಬಂದ್ಕೊಂಡಿದ್ದಾನೆ ಕಣೋ, ಹೃದಯದಲ್ಲಿ ತೋರ್ಕೊಂಡಿದ್ದಾನೆ. ಇಲ್ಲಾಂದ್ರೆ ಏನೂ ಇಲ್ಲದೆ ಇದ್ರೂ ಆನಂದವಾಗತ್ತೆಯೇ? ಆಗತ್ತೆ. ಅದನ್ನು ಅಕಾಮಹತ ಗ್ರಹಣ ಎಂಬುದು ಆ ಒಂದು ವಿಶೇಷವನ್ನು ಉಳ್ಳಂಥವನಿಗೆ ಅದಕ್ಕೆ 100 ಪಟ್ಟು ಸುಖದ ಉತ್ಕರ್ಷ ಅನ್ನೋದು ಕಂಡುಬರೋದ್ರಿಂದ ಆ ಅಕಾಮಹತತ್ವ ಅನ್ನೋದೇನಿದೆ ಅದು ಪರಮಾನಂದ ಪ್ರಾಪ್ತಿಗೆ ನಿಜವಾದ ಸಾಧನ, ನೇರಾದ ಸಾಧನ. ಯದ್ಯಪಿ ಒಬ್ಬ ವ್ಯಕ್ತಿ ಶ್ರೋತ್ರಿಯನಲ್ಲ, ಶಾಸ್ತ್ರಾದಿಗಳನ್ನು ಅಧ್ಯಯನ ಏನು ಮಾಡಿಲ್ಲ ಅವನು, ಆದರೆ ವೈರಾಗ್ಯ ಇತ್ತು ಅಂದರೆ ಸಾಕು, ಆ ಸುಖವನ್ನು ಹಾಗೆ ಹೊಂತಾ ಇರ್ತಾನೆ. ವೈರಾಗ್ಯ ಅನ್ನೋದು ಅತ್ಯಂತ ಮುಖ್ಯವಾದದ್ದು. ಕೆಳಗಿನ ಭೂಮಿಕೆಯ ವಿಷಯಗಳಲ್ಲಿ ತುಚ್ಛವಾದ ಭಾವನೆ, ಅದು ಬೇಡವೇ ಬೇಡ ಅನ್ನೋ ಭಾವನೆ ಬರಬೇಕು. ಆಗ ಅದಕ್ಕೆ 100 ಪಟ್ಟು ಆನಂದ ಅನ್ನೋದು ಸಹಜವಾಗಿ ಆಗುತ್ತೆ ಅನ್ನೋದು. ಆದ್ದರಿಂದ ಈ ಅಕಾಮಹತತ್ವ ನಮ್ಮನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗುತ್ತೆ ಅಂದರೆ ಪರಮಾನಂದದವರೆಗೂ ಕರ್ಕೊಂಡು ಹೋಗುತ್ತೆ. ಆ ಮುಖ್ಯವಾದ ಆನಂದ ಯಾವುದೋ ನಮ್ಮ ಸ್ವರೂಪವಾದ ಆನಂದ, ಹುಟ್ಟಿ ಹೋಗುವಂತಹ ಆನಂದ ಅಲ್ಲ, ನಾನೇ ಆಗಿರುವ ಆನಂದ, ನನ್ನ ಆನಂದ ಸ್ವರೂಪನೇ ನಾನು ಅನ್ನೋ ತಿಳುವಳಿಕೆಯಿಂದ ಬರುವಂಥ ಆನಂದ. ಆ ಪರಮಾನಂದದ ಪ್ರಾಪ್ತಿಗೆ ಈ ಅಕಾಮಹ ತತ್ವವು ಒಳ್ಳೆಯ ಸಾಧನ ಎಂಬುದನ್ನು ವಿಧಾನ ಮಾಡುವುದಕ್ಕಾಗಿ ಎಲ್ಲ ಪರ್ಯಾಯದಲ್ಲೂ ಅಕಾಮಹ ತತ್ವವನ್ನು ತಗೊಂಡು ಹೋಗುತ್ತೆ. ಬ್ರಹ್ಮಲೋಕದ ಆನಂದದಲ್ಲಿ ಯಾರಿಗೆ ಬೇಡ ಅನ್ಸಿದ್ಯೋ ಅಂತ ಹೇಳುತ್ತಾರೆ. ಬ್ರಹ್ಮಲೋಕದ ಆನಂದವು ಆ ವಿಚಾರವನ್ನೆಲ್ಲ ಕೇಳ್ತಾನೆ. ಬ್ರಹ್ಮಲೋಕದ್ದು ತದ ಇರಮ್ಮದೀಯಂ ಸರಹ ತದಶ್ವತ್ಥ ಸೋಮ ಸಮನಃ ತದ್ ಅಪರಾಜಿತಾಪೂಹು. ನೋಡಪ್ಪ, ಬ್ರಹ್ಮಲೋಕವನ್ನು ಇಲ್ಲಿ ಈಗ ನೀನು ಎಷ್ಟು ಕೋಟೆ ಕಟ್ಕೊಂಡಿದ್ರು ಕೂಡ ಮುಸಲ್ಮಾನರು ಕ್ರಿಶ್ಚಿಯನ್ರು ಬಂದು ಹಾಳದು ಚಂದಿ ಮಾಡಿ ನಮ್ಮ ಜನರನ್ನು ಎಲ್ಲ ಹಾಳು ಮಾಡಿ ನಮ್ಮ ಹೆಣ್ಮಕ್ಳನ್ನು ಹಾಳು ಮಾಡಿ ನಮ್ಮನ್ನೆಲ್ಲ ನಾಶ ಮಾಡಿದರು, ಬೇಕಾದಷ್ಟು ಮಾಡಿದರು ರಾಕ್ಷಸರು ಅವರು. ಆದರೆ ಬ್ರಹ್ಮಲೋಕವನ್ನು ಯಾವ ರಾಕ್ಷಸರು ಅಕ್ವೈರ್ ಮಾಡ್ಕೊಳಕ್ಕಾಗಲ್ಲ. ಅಪರಾಜಿತಾಪೂಹು, ಸೋಲೇ ಇಲ್ಲ ಬ್ರಹ್ಮಲೋಕಕ್ಕೆ. ಬ್ರಹ್ಮಲೋಕಕ್ಕೆ ಹೋಗುವವನು ಉತ್ತಮವಾದ ಕರ್ಮವನ್ನು ಮಾಡಿ ಉತ್ತಮವಾದ ಚಿಂತನೆಯನ್ನು ಬೆಳೆಸ್ಕೊಂಡು ಉತ್ತಮವಾದ ಉಪಾಸಕ ಮಾತ್ರ ಹೋಗ್ತಾನೆ ಹೊರತು ದೇವಲೋಕದವರೆಗೂ ರಾಕ್ಷಸರು ಹೋಗ್ತಾರೆ. ಬ್ರಹ್ಮಲೋಕಕ್ಕೆ ಇದುವರೆಗೂ ಹೋಗಿರೋದು ಎಲ್ಲೂ ಕಂಡು ಬಂದಿಲ್ಲ, ಪುರಾಣಗಳಲ್ಲೂ ಕಂಡು ಬರಲ್ಲ. ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಸೋಲಿಸಿ ಬಂದ ಅಂತ ಇಲ್ವೇ ಇಲ್ಲ. ಅಪರಾಜಿತಾಪೂಹು ತದ್ ಅಶ್ವತ್ಥ ಸೋಮ ಸಮನಃ, ಅಲ್ಲಿ ಅಶ್ವತ್ಥ ಮರ ಇದೆಯಂತೆ ಒಂದು, ಅದು ಯಾವಾಗಲೂ ಒಂದು ಸೋಮರಸ ಅಂದರೆ ಆನಂದಕ್ಕೆ ಕಾರಣವಾದದ್ದು. ಇವರು ದೇವಲೋಕದಲ್ಲಿ ಅವರ ಆನಂದಕ್ಕೆ ಕಾರಣವಾದಂಥ ಒಂದು ರಸ. ಬ್ರಹ್ಮಲೋಕದಲ್ಲಿ ಅದು ಯಾವಾಗಲೂ ಮರದಿಂದ ಸುರಿತಾನೇ ಇರುತ್ತಂತೆ. ಆ ಮರದ ಕೆಳಗೆ ಕೂತ್ಕೊಂಡ್ರೆ ಸಾಕು ಅವನು ಆನಂದವಾಗಿರ್ತಾನೆ ಇರುತ್ತೆ. ಆಮೇಲೆ ಐರಮ್ಮದೀಯಂ ಸರಹ, ಅಲ್ಲೊಂದು ಅದ್ಭುತವಾದ ಸರೋವರ ಇದೆಯಂತೆ. ಆ ಸರೋವರದಲ್ಲಿ ಮುಳುಗಿ ಎದ್ರೆ ಸಾಕು ಏನೋ ಆನಂದ ಆಗುತ್ತೆ. ಇಲ್ಲೂ ಆಗುತ್ತೆ. ಈಗ ಗಂಗಾ ನದಿಯಲ್ಲಿ ನೀವು ಮೇಲ್ಮೇಲೆ ಒಳ್ಳೆಯ ನೀರಿರುತ್ತಲ್ಲ, ಆ ವಶಿಷ್ಠ ಗುಹೆಯಿಂದ ಹಿಂದಕ್ಕೆ ಹೋಗ್ಬೇಕು ಒಂದ್ಸಲ, ಆ ಜಾಗದಲ್ಲಿ ಮುಳುಗಿ ಎದ್ರೆ ಸಾಕು ಅದು ಏನೋ ಆನಂದ ಆಗುತ್ತೆ. ಅದಕ್ಕೆ ಕೋಟಿ ಪಟ್ಟು ಆನಂದ ಬ್ರಹ್ಮಲೋಕದ ಸರೋವರದಲ್ಲಿ ಸ್ನಾನ ಮಾಡಿ ಎದ್ರೆ ಅಂತ. ಈ ವಿಚಾರವನ್ನು ಕೇಳ್ತಾನೊಬ್ಬ. ಕೇಳಿಸ್ಕೊಂಡು ಅಯ್ಯೋ ಬಿಡಪ್ಪ, ಏನೇ ಆದರೂ ಅಲ್ಲಿ ಕ್ರಿಯೆಯಿಂದ ಆನಂದ ಪಡಬೇಕು, ಮುಳುಗಿ ಹೇಳಬೇಕಲ್ಲ, ಆ ಮರದ ಕೆಳಗೆ ಕೂತ್ಕೋಬೇಕು, ಅಲ್ಲಿ ಮುಳುಗಿ ಹೇಳಬೇಕು. ಆಮೇಲೆ ಎಷ್ಟು ಅಪರಾಜಿತಾಪೂಹು, ಬೇರೆಯವ್ರು ಬಂದು ಹೊಡೆಯೋಕ್ಕಾಗದೇ ಇರ್ಬೋದು, ಅದರ ಕಾಲದಲ್ಲಿ ಅದೇ ಪಕ್ವವಾಗಿ ಹೋಗುತ್ತಲ್ಲ, ಆ ಬ್ರಹ್ಮಲೋಕವು ಅಡಗೋಗುತ್ತಲ್ಲ, ನಾಶವಾಗತ್ತಲ್ಲ. ಅಲ್ಲಿ ಮತ್ತೆ ನಾನೊಂದು ಶರೀರದಲ್ಲೇ ಅಭಿಮಾನ ಪಟ್ಕೋಬೇಕಲ್ಲ ಸುಖ ಪಡೋಕ್ಕೆ ಅಂತ ಹೇಳಿ ಬ್ರಹ್ಮಲೋಕದ ಆನಂದದ ಬಗ್ಗೆ ಯಾರು ಇಲ್ಲೇ ವೈರಾಗ್ಯ ಬರುತ್ತೋ ಆ ಬ್ರಹ್ಮಲೋಕದ ಆನಂದವನ್ನು ಸೇರಿಸ್ಕೊಂಡು ಅದಕ್ಕೆ 100 ಪಟ್ಟು ಆನಂದವನ್ನು ಹೊಂದಿರ್ತಾನೆ. ಎಷ್ಟು ಆನಂದ ಅವನಿಗೆ. ಅಂದರೆ ನಾವು ಮಾಡ್ತಾ ಇರೋದೆಲ್ಲ ಸುಖಕ್ಕೆ. ಆದ್ದರಿಂದ ಸುಖವನ್ನೇ ಕುರಿತು ಚಿಂತನೆ ಮಾಡೋಣ. ಸುಖ ಅಂದರೆ ಏನೋ ಒಂದು ಚಿಂತನೆ ಮಾಡೋಣ. ಸುಖ ಅಂದರೆ ಹೇಗೆ ಉಂಟಾಗುತ್ತೆ ಅಂತ ಚಿಂತನೆ ಮಾಡೋಣ. ಅದು ಬಿಟ್ಟು ಸುಖ ಬೇಕು, ಅದರಿಂದ ಸುಖ ಇದರಿಂದ ಸುಖ ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ವ್ಯವಹಾರ ಮಾಡಬೇಡಿ. ಸುಖಕ್ಕಾಗೇ ಮಾಡ್ತಾ ಇರೋದು ಎಲ್ಲರೂ. ಪ್ರಯತ್ನ ಒಂದು ಇರುವೆ ಮಾಡ್ತಾ ಇರೋದು ಸುಖಕ್ಕಾಗಿ ಅಂತ ಆದಮೇಲೆ ಮನುಷ್ಯನ ಎಲ್ಲ ಪ್ರಯತ್ನಗಳು ಸುಖಕ್ಕಾಗಾದಮೇಲೆ ಸುಖವನ್ನು ಪಡೆದುಕೊಳ್ಳುವ ರೀತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಿಡಿ. ಆಗ ವಿಷಯ ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ, ಏನೂ ವ್ಯತ್ಯಾಸ ಇಲ್ಲ. ವಿಷಯ ಇರುವಂತಹ ಮಹಾರಾಜ ಅವನು ಕೂಡ ನನಗದು ಬೇಡ ಅಂತ ಬಿಟ್ಕೊಂಡಾಗ ಯಾವ ಆನಂದವನ್ನು ಅನುಭವಿಸ್ತಾನೋ ಅವನಿಗದಿದೆ ಬೇಕಾಗಿಲ್ಲ, ಅದರಿಂದ ಏನು ಸುಖ ಹೊಂದ್ತೀನಿ ಅಂತ ಅಂದ್ಕೊಳ್ಳಲ್ಲ. ಇನ್ನೂ ಒಬ್ಬ ಬಡವ ವಿಷಯ ಇಲ್ಲ ಆದರೂ ಅವನಿಗೆ ಬೇಕಾಗಿಲ್ಲ. ನೀವೆರಡೂ ಒಂದಲ್ಲ ಅಂತ ಹೇಳಬಹುದು. ಹೇಗ್ರಿ, ಅವ್ರಿಗಿದೆ
ಅವನು ಬೇಡ ಅಂತ ಬಿಟ್ಕೊಂಡಿದ್ದಾನೆ, ಅದು ವೈರಾಗ್ಯ ಆಗುತ್ತೆ. ಬಡವನಿಗೆ ಬರೋಕ್ಕೆ ಅವಕಾಶ ಇಲ್ವಲ್ಲ, ಅವನ ಹತ್ರ ಇಲ್ವೇ ಇಲ್ವಲ್ಲ, ಅವನು ಬೇಡ ಅಂದ್ಕೊಂಡ್ರೆ ಏನು ಅಂದ್ರೆ ಲೋಕದಲ್ಲಿ ಮನಸ್ಥಿತಿಯನ್ನು ನಾವು ಹೇಳ್ತಾ ಇರೋದು, ಮನಸ್ಸಿಗೆ ಮೋಸ ಮಾಡೋದಕ್ಕಲ್ಲ. ನಿನ್ನೆ ಹೇಳಿದೆ ನಾನು, ದ್ರಾಕ್ಷಿ ಹುಳಿ ಅಂತ ಹೇಳಿ ಬಿಟ್ಟೋಯ್ತಲ್ಲ ಅಂಗಡಿ, ಅಯ್ಯೋ ಸಿಗದೇ ಇರೋವಾಗ ಹುಳಿ ಅಂತ ಹೇಳ್ತೋ, ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ, ನಿಜವಾಗಿ ಅವನಿಗೆ ಅಕಾಮಹತತ್ವ ಇದ್ರೆ ಅಂತಲೇ ಹೇಳ್ತಾ ಇರೋದು. ವ್ಯಾಖ್ಯಾತ ಮನ್ಯತೆ, ಉಳಿದಿದ್ದೆಲ್ಲದಕ್ಕೂ ವ್ಯಾಖ್ಯಾನ ಮಾಡಿದ್ದೀವಿ ಅಂದರು. ಯಾವ್ಯಾವುದಕ್ಕೆ? ತೇಯೇ ಶತಂ ಮನುಷ್ಯ ಗಂಧರ್ವಾಣಾಂ ಆನಂದಾಹ ಅಲ್ವಾ, ಸ ಏಕೋ ದೇವಗಂಧರ್ವಾಣಾಂ ಆನಂದಃ, ಇದಿಷ್ಟನ್ನು ನಾವು ವ್ಯಾಖ್ಯಾನ ಹಿಂದಕ್ಕೆ ಒಂದಕ್ಕೆ ವ್ಯಾಖ್ಯಾನ ಮಾಡಿದ್ದೀವಿ ಅಂದರೆ ಅದೆಲ್ಲದನ್ನು ಮುಂದಕ್ಕೆ ಹಾಗೆ ಸೇರಿಸ್ಕೊಳ್ಳಿ. ಅನ್ಯತೆ ವ್ಯಾಖ್ಯಾತಂ, ಉಳಿದಿದ್ದೆಲ್ಲ ವ್ಯಾಖ್ಯಾನ ಮಾಡಿದ್ದಾಯಿತು. ದೇವಗಂಧರ್ವಾಹ ಜಾತಿತಃ ಏವ, ದೇವಗಂಧರ್ವರು ಎಂದರೆ ಗಂಧರ್ವ ಲೋಕದಲ್ಲಿ ಹುಟ್ಟಿದವರು ಅಂತ. ಜಾತಿ ಅಂದ್ರೇನು? ಹುಟ್ಟಿದ್ದು ಅಂತ. ಹುಟ್ಟಿನಿಂದಲೇ ಯಾರು ಗಂಧರ್ವರಾಗಿದ್ದಾರೋ ಅವರು ದೇವಗಂಧರ್ವರು. ಮನುಷ್ಯ ಲೋಕದಲ್ಲಿದ್ದು ಮನಸ್ಥಿತಿಯನ್ನು ಗಂಧರ್ವರಿಗೆ ಸಮಾನವಾದ ಮನಸ್ಥಿತಿಯನ್ನು ಬೆಳೆಸ್ಕೊಂಡವರು ಮನುಷ್ಯ ಗಂಧರ್ವರು. ಆಯ್ತಾ? ಚಿರಲೋಕಲೋಕಾನಾಮಿತಿ ಪಿತೃಣಾಂ ವಿಶೇಷಣಂ, ಚಿರಲೋಕಲೋಕಾನಾಮಿತಿ ಪಿತೃಣಾಂ ವಿಶೇಷಣಂ, ಪಿತೃಲೋಕದವರಿಗೆ ಚಿರಲೋಕಲೋಕ ಎಂಬ ಒಂದು ವಿಶೇಷಣವನ್ನು ಕೊಟ್ಟಿದೆ. ಚಿರಕಾಲ ಸ್ಥಾಯಿ ಲೋಕಃ ಯೇಷಾಂ, ಚಿರಕಾಲಸ್ಥಾಯಿ ಲೋಕ ಯೇಷಾಂ ಪಿತೃಣಾಂ ಪಿತೃಣಾಂ ತೇ ಚಿರಲೋಕಲೋಕಾಃ, ತೇ ಚಿರಲೋಕಲೋಕಾಃ, ಚಿರಲೋಕಲೋಕರಾದ ಪಿತೃಗಳು ಅಂತ. ಆ ಪಿತೃಗಳಲ್ಲಿ, ಪಿತೃಗಳು ಅಂದರೆ ಪಿತೃಲೋಕದವರು ತಗೊಳ್ಳಿ, ತಂದೆ ತಾಯಿಯರನ್ನು ನಾವು ಪಿತೃಗಳು ಅಂತ ಹೇಳ್ತೀವಿ. ಆದರೆ ಈ ತಂದೆ ತಾಯಿಯರು ಇಲ್ಲಿ ಸತ್ತು ಕರ್ಮದಿಂದ ಹೋಗುವಂಥವ್ರು ಒಬ್ಬರಾದರೆ, ಈ ಸೃಷ್ಟಿಯ ಆದಿಯಿಂದಲೂ ಪಿತೃಲೋಕ ಅನ್ನೋದೇ ಸೃಷ್ಟವಾಯ್ತಲ್ಲ. ಸೃಷ್ಟಿಯಲ್ಲೇನೆ ಭೂಲೋಕ, ಗಂಧರ್ವಲೋಕ, ಪಿತೃಲೋಕ, ದೇವಲೋಕ, ಬ್ರಹ್ಮಲೋಕ ಅನ್ನೋದೆಲ್ಲ ಸೃಷ್ಟವಾಯಿತು. ಅಲ್ಲಿ ಆ ಸೃಷ್ಟಿಯ ಆದಿಯಿಂದಲೇ ಒಂದಷ್ಟು ಜನ ಪಿತೃಗಳಲ್ಲಿ ಹುಟ್ಟಿದಾರಲ್ಲ. ಹಿಂದಿನ ಜನ್ಮದ ಕರ್ಮವೇ ಅದು, ಒಪ್ಕೋತೀನಿ. ಆದರೆ ಈಗ ಯಾವುದೋ ಕರ್ಮವನ್ನು ಮಾಡಿ ಈಗ ಪಿತೃಲೋಕಕ್ಕೆ ಹೋಗೋರಂಥವ್ರು ಬೇರೆ. ಆದರೆ ಶುರುವಿನಿಂದಲೂ ಪಿತೃಲೋಕದಲ್ಲೇ ಇದ್ದು ತನ್ನ ಕೊನೆಯನ್ನು ಪಿತೃಲೋಕದಲ್ಲೇ ಮುಗಿಸುವಂಥವ್ರು ಬೇರೆ. ಅವರು ಚಿರಲೋಕಲೋಕರು. ಚಿರಕಾಲ ಸ್ಥಾಯಿಯಾದ ಲೋಕವು ಯಾವ ಪಿತೃಗಳಿಗೆ ಇರುತ್ತದೆಯೋ ಅಂದರೆ ತುಂಬ ವರ್ಷಗಳ ಕಾಲ ಇರ್ತಾರೆ ಅಂತ, ಅವರು ಚಿರಲೋಕಲೋಕರು. ಆಜಾನಃ ಇತಿ, ಆಜಾನಃ ಇತಿ ದೇವಲೋಕಃ, ದೇವಲೋಕಃ ತಸ್ಮಿನ್ ಆಜಾನೇ ಜಾತಾಃ, ತಸ್ಮಿನ್ ಆಜಾನೇ ಜಾತಾಃ ಆಜಾನಜಾಃ ದೇವಾಃ, ಆಜಾನಜಾಃ ದೇವಾಃ. ಆಜಾನ ಎಂಬುದು ಒಂದು ದೇವಲೋಕ. ಈ ದೇವಲೋಕದಲ್ಲಿ ಅನೇಕ ಸ್ಟೆಪ್ಗಳಿದೆ. ಇಂದ್ರನನ್ನೂ ದೇವಲೋಕಕ್ಕಿಡು ಅಂತ ಹೇಳ್ತೀವಿ ನಾವು. ಈ ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾಧ್ಯರು, ಚಾರಣರು, ಬೇಕಾದಷ್ಟು ಜನ ಇದ್ದಾರೆ. ಅವರು ಒಂದು ದೇವಲೋಕಕ್ಕೆ ಸೇರಿದವ್ರೆ. ಆ ಆಜಾನ ಎಂಬುದು ಒಂದು ದೇವಲೋಕ. ಆ ದೇವಲೋಕದಲ್ಲಿ ಹುಟ್ಟಿದವರು ಯಾರೋ ಅವರು ಆಜಾನಜ ದೇವತೆಗಳು ಅಂತ. ಯಾಕೆಂದರೆ 4 ಬರುತ್ತಲ್ಲಿ. ಆಜಾನಜ ದೇವತೆಗಳು, ಕರ್ಮ ದೇವತೆಗಳು, ದೇವತೆಗಳು, ಇಂದ್ರ, 4 ಸ್ಟೆಪ್ ತಗೊಂಡಿದ್ದಾರೆ ಇಲ್ಲೇನೆ. ಇದರಲ್ಲಿ ಈಗ ಕುಬೇರಾದಿಗಳೆಲ್ಲ ಯಾವ ಜಾಗಕ್ಕೆ ಹೋಗ್ತಾರೆ ಅಂದರೆ ಇಂದ್ರನ ಲೆವೆಲ್ ಏನಿಲ್ಲ ಅವ್ರಿಗೆ, ಅದಕ್ಕಿಂತ ಒಂದು ಸ್ಟೆಪ್ ಕೆಳಗಿರ್ಬೋದು. ಹಾಗೆ ಅಂದರೆ ಕರ್ಮದಿಂದ ಅವರವರ ಪೂರ್ವ ಪುಣ್ಯದ ಕರ್ಮದಿಂದ ಅವರವರಿಗೆ ಯಾವ ಮಟ್ಟದ ಲೋಕ ಬರಬೇಕು, ಅಲ್ಲಿ ಯಾವ ರೀತಿ ಸುಖ ಇರಬೇಕು. ಈಗ ಮನುಷ್ಯ ಲೋಕದಲ್ಲಿರುವಂಥ ನಮಗೆಲ್ಲ ಒಂದೇ ರೀತಿ ಸುಖ ಏನಲ್ಲಪ್ಪ, ಕರ್ಮದಿಂದ ಹೇಳ್ತಾ ಇದ್ದೀನಿ. ಮನಸ್ಥಿತಿಯನ್ನು ಬದಲಾ ಮಾಡ್ಕೊಳ್ಳೋದು ಅನ್ನೋದು ಬೇರೆ. ಕರ್ಮದಿಂದಲೇ ಸುಖ ಅಂದ್ಕೊಳ್ಳುವಾಗ ಎಲ್ರಿಗೂ ಒಂದೇ ರೀತಿ ಸುಖ ಏನಿಲ್ಲ. ವಸ್ತುಗಳೇ ಹಾಗಿಲ್ಲ, ವಿಷಯಗಳೇ ಹಾಗೆ ಒದಗಿರಲ್ಲ ಅವನಿಗೆ. ಆಯಿತಾ? ಅದರಿಂದ ಆಜಾನ ಎಂಬುದು ಒಂದು ದೇವಲೋಕ. ಆ ಆಜಾನದ ದೇವಲೋಕದಲ್ಲಿ ಯಾರು ಹುಟ್ಟಿದಾರೋ ಅವರು ಆಜಾನಜರು, ಅಂಥ ದೇವತೆಗಳು. ಸ್ಮಾರ್ತ ಕರ್ಮ ವಿಶೇಷತಃ, ಸ್ಮಾರ್ತ ಕರ್ಮ ವಿಶೇಷತಃ ದೇವಸ್ಥಾನೇಷು ಜಾತಾಃ, ದೇವಸ್ಥಾನೇಷು ಜಾತಾಃ. ಅಂದರೆ ಸ್ಮೃತ್ಯುಕ್ತವಾದ ಕರ್ಮಗಳನ್ನು ಮಾಡಿ, ಸ್ಮೃತ್ಯುಕ್ತವಾದ ಕರ್ಮಗಳಲ್ಲಿ ಇಷ್ಟಾಪೂರ್ತ ದತ್ತ ಅಂತ ಹೇಳ್ತೀವಿ. ಈ ಇದು ಬಾವಿಗಳನ್ನು ತೋಡಿಸ್ಕೊಡೋದು ಪೂರ್ತದಲ್ಲಿ ಸೇರುತ್ತವೆಲ್ಲ. ಬಾವಿಯನ್ನು ಜನರಿಗೆ ನೀರಿನ ಅನುಕೂಲ ಮಾಡಿಕೊಡೋದು, ರೋಡನ್ನು ಸರಿಯಾಗಿ ಮಾಡಿಸೋದು, ರೋಡಿನ ಪಕ್ಕದಲ್ಲೆಲ್ಲ ಮರಗಿಡಗಳನ್ನು ನೆಡೆಸೋದು, ಅಲ್ಲಲ್ಲಿ ತಂಗೋದಕ್ಕೆ ಜಾಗಗಳನ್ನು ಮಾಡಿಕೊಟ್ಟು ಅವರಿಗೆ ಊಟ ಉಪಚಾರಗಳ ವ್ಯವಸ್ಥೆಯನ್ನು ಮಾಡಿಕೊಡೋದು, ಇವೆಲ್ಲ ಅತ್ಯಂತ ಪುಣ್ಯಕರ್ಮಗಳು. ಇದೆಲ್ಲ ಸಾಮಾಜಿಕ ಕೆಲಸಗಳು. ರೋಗಿಗಳಿಗೆ ಸರಿಯಾಗಿ ಶುಶ್ರೂಷೆ ಮಾಡೋದು, ಈ ವಿಚಾರವೆಲ್ಲ ಇದೆಲ್ಲ ಸ್ಮಾರ್ಥ ಕರ್ಮ. ಇದು ಸ್ಮೃತಿಯಲ್ಲಿ ಹೇಳಿದಂತಹ ಕರ್ಮ. ಶ್ರುತಿಯಲ್ಲಿ ಹೇಳಿದಂತಹದ್ದು ಕರ್ಮ ಶ್ರೌತ ಕರ್ಮ ಅಂತ.
ಅಂದರೆ ಅಶ್ವಮೇಧ, ವಾಜಪೇಯ, ರಾಜಸೂಯ, ಆಮೇಲೆ ಸೋಮಯಾಗ ಅನ್ನೋ ಯಜ್ಞಗಳನ್ನು ಮಾಡೋರು ಅಂತ. ಆ ಯಜ್ಞಗಳನ್ನು ಮಾಡೋವಂಥವರು ಅತ್ಯುತ್ತಮವಾದ ಶ್ರುತಿಯಲ್ಲಿ ಹೇಳಿದ ಕರ್ಮ. ಶ್ರುತಿಯೇ ಅದಕ್ಕೆ ಕರ್ಮಕ್ಕೆ ಏನು ಫಲ ಅಂತ ಹೇಳಿಬಿಡುತ್ತೆ. ಆದರೆ ಅದರಲ್ಲಿ ಅವನು ಎಷ್ಟು ಶ್ರದ್ಧೆಯಿಂದ ಮಾಡಿದ್ದಾನೆ, ಭಕ್ತಿಯಿಂದ ಮಾಡಿದ್ದಾನೆ, ಅದಕ್ಕೆ ಎಷ್ಟು ದ್ರವ್ಯವನ್ನು ವ್ಯಯ ಮಾಡಿದ್ದಾನೆ ಅನ್ನೋದ್ರ ಮೇಲೂ ಫಲ ವ್ಯತ್ಯಾಸ ಆಗುತ್ತೆ. ಆದರೂ ಶುಚ್ಯುಕ್ತ ಕರ್ಮಗಳಿಗೆ ಬೇರೆ ಫಲ, ಸ್ಮೃತ್ಯುಕ್ತ ಕರ್ಮಗಳಿಗೆ ಬೇರೆ ಫಲ. ಈ ಸ್ಮೃತ್ಯುಕ್ತವಾದ ಕರ್ಮಗಳನ್ನು ಮಾಡಿದಂಥವ್ರು ಯಾರಿದ್ದಾರೋ ಅವರು ಆ ದೇವಲೋಕದಲ್ಲಿ ಒಬ್ಬ ಪ್ರಜೆಯಾಗಿ ಹುಡ್ತಾರಲ್ಲ, ಅವರನ್ನು ನಾವು ಇಲ್ಲಿ ಆಜಾನ ದೇವತೆಗಳು ಅಂತ ಹೇಳ್ತೀವಿ. ಕರ್ಮದೇವಾಹ ಯೇ ವೈದಿಕೇನ ಕರ್ಮಣ ಅಗ್ನಿಹೋತ್ರಾದಿನ ಕೇವಲೇನ ದೇವಾನ್ ಅಪಿಯಂತಿ. ಇನ್ನು ಕರ್ಮದೇವತೆಗಳು ಅಂತ ನೆಕ್ಸ್ಟ್ ಸ್ಟೆಪ್. ಆಜಾನ ದೇವತೆಗಳ ನೆಕ್ಸ್ಟ್ ಸ್ಟೆಪ್ ಯಾವುದು? ಕರ್ಮದೇವತೆಗಳು ಅಂತ. ಕರ್ಮದೇವತೆಗಳು ಅಂದ್ರೇನು? ಕರ್ಮದಿಂದ ದೇವತ್ವವನ್ನು ಹೊಂದಿದವರು ಅಂತ. ಆ ಕರ್ಮ ಅನ್ನೋವಾಗಿಲ್ಲಿ ಸ್ಮಾರ್ತ ಕರ್ಮವನ್ನು ಇಂದು ಹೇಳಿರೋದ್ರಿಂದ ಇಲ್ಲಿ ವೈದಿಕವಾದ ಅಂದರೆ ಶ್ರುತಿಯಲ್ಲಿ ವೇದದಲ್ಲಿ ಹೇಳಿರುವಂತಹ ಅಗ್ನಿಹೋತ್ರವೇ ಮೊದಲಾದ ಕೇವಲವಾದ ಕರ್ಮ ಇದೆಯಲ್ಲ, ಕೇವಲ ಕರ್ಮ ಅಂದರೆ ಉಪಾಸನಾರಹಿತವಾದ ಕರ್ಮ. ಉಪಾಸನೆಯನ್ನು ಒಂದಾನೊಂದು ದೇವತಾ ಭಾವನೆಯನ್ನು ಸೇರಿಸ್ಕೊಂಡು ಮಾಡುವಂತಹ ಕರ್ಮ ಬ್ರಹ್ಮಲೋಕದವರೆಗೂ ತಗೊಂಡು ಹೋಗ್ಬಿಡುತ್ತೆ. ಆದರೆ ಕೇವಲ ಅಗ್ನಿಹೋತ್ರ ನಾನು ಮಾಡಬೇಕು, ನನಗೆ ಶ್ರುತಿಯಲ್ಲಿ ಒಬ್ಬ ಗೃಹಸ್ಥನಾದವನು ಅಗ್ನಿಹೋತ್ರ ಮಾಡಬೇಕು ಅಂತ ಹೇಳಿದೆ, ನಾನು ಮಾಡ್ತೀನಿ, ಅದಕ್ಕೆ ಶ್ರುತಿಯ ಮಾರ್ಗವನ್ನು ಅನುಸರಿಸ್ತೀನಿ. ನನಗಿಷ್ಟ ಬಂದಾಗಲೆಲ್ಲ ಮಾಡೋಕ್ಕಾಗಲ್ಲ. ಯಾವ ಕರ್ಮವನ್ನು ಶ್ರುತಿ ಹೇಳಿದೆಯೋ, ಯಾವ ಕರ್ಮಕ್ಕೆ ಯಾವುದು ಫಲ ಅಂತ ಹೇಳಿದೆಯೋ ಅಂಥ ಫಲವನ್ನು ಈ ಕರ್ಮದಿಂದ ಪಡ್ಕೊಳ್ಳೋ ನಾನು ಶ್ರುತಿಯಲ್ಲಿ ಯಾರು ಹೇಳಿದಾರೋ, ಯಾರಿಗೆ ಹೇಳಿದೆಯೋ, ಯಾವ ರೀತಿ ಹೇಳಿದೆಯೋ ಅವರೇ ಮಾಡಬೇಕು. ಈಗ ನನಗೂ ಅಗ್ನಿಹೋತ್ರ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿ ಬ್ರಹ್ಮಚಾರಿ ಅಗ್ನಿಹೋತ್ರ ಮಾಡೋ ಹಾಗಿಲ್ಲ, ಗೃಹಸ್ಥನೇ ಮಾಡ್ಬೇಕದನ್ನ. ಸನ್ಯಾಸ ಆದಮೇಲೂ ನಾನು ಅಗ್ನಿಹೋತ್ರ ಮಾಡ್ತೀನಿ, ಮಾಡೋಕ್ಕೆ ಬರಲ್ಲ. ಅದಕ್ಕೆ ಯಾವ ಯಾವ ನಿಯಮ ಇದೆಯೋ ಅದನ್ನೆಲ್ಲ ಅನುಸರಿಸಲೇಬೇಕು. ಅದು ಕೇವಲವಾದ ಕರ್ಮ, ಉಪಾಸನೆ ಇಲ್ಲ ಅಲ್ಲಿ. ಆ ಕೇವಲವಾದ ಅಗ್ನಿಹೋತ್ರಾದಿ ಕರ್ಮದಿಂದ ದೇವಲೋಕವನ್ನು ಯಾರು ಹೊಂದಿದ್ದಾರೋ, ದೇವತಾ ಸ್ಥಾನವನ್ನು ಹೊಂದಿದ್ದಾರೋ ಅವರು ಕರ್ಮ ದೇವತೆಗಳು. ಸಾಕಲ್ವಾ? 9 ಗಂಟೆ ಆಯಿತು, ನಾಳೆ ಮಾಡೋಣ, ಇನ್ನೂ ತುಂಬ ಇದೆ ಇದು. ಆ ಕರ್ಮ ದೇವತೆಗಳಿಗಿಂತಲೂ ಮೇಲ್ಮಟ್ಟದ್ದು ದೇವತೆಗಳು ಅಂತ. ಕೇವಲ ದೇವತೆಗಳು ಅಂದ್ರೇನು? ಅವರು ಹಿಂದಿನ ಜನ್ಮದಲ್ಲೇ ಮಾಡಿದಂತಹ ಕರ್ಮದಿಂದ ಶುರುವಿನಲ್ಲೇ ಅವರು ಈಗ ಇಂದ್ರ ಆ ಲೋಕ ಶುರುವಾದಾಗ ಹುಟ್ಟಿರ್ತಾನೆ, ಮುಗಿಯೋವರೆಗೂ ಇರ್ತಾನ, ಮುಗಿಯೋದೇ ಇಲ್ಲ. ಇಲ್ಲಿ ಒದ್ದಾಡ್ತಾ ಇದ್ದಾರಲ್ಲ ರಾಜಕಾರಣಿಗಳು 5 ವರ್ಷದ ಸೀಟಿಗೆ, ನಿಜವಾಗ್ಲೂ ಒಳ್ಳೆ ಕರ್ಮಗಳನ್ನು ಮಾಡಿ ಒಳ್ಳೆ ಉಪಾಸನೆ ಮಾಡಿದರೆ ಅಂತಂತ ಹೋಗದೇ ಇರೋ ಪದವಿ ಬರುತ್ತಪ್ಪ. ಆ ಪದವಿ ಹೋಗೋದೇ ಇಲ್ಲ, ಒದ್ದಾಡ್ತಾರೆ. ಇಲ್ಲಿ ಏನು ಮಾಡೋದು? ಹಾಗೆ ಕರ್ಮ ಚೆನ್ನಾಗಿದ್ದರೆ ಅವ್ರಿಗೂ ಇರುತ್ತೆ ಅಷ್ಟಷ್ಟು ವರ್ಷ. ಹರಿ ಓಂ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.